ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅನೇಕ ಹುದ್ದೆಗಳು ಮುಂದೆ ಬರುವ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿಕ್ಕಿದೆ. ನಮಗೆ ಗೊತ್ತು, ಕಳೆದ 10-15 ವರ್ಷಗಳಿಂದ ಸರಿಯಾದ ನೋಟಿಫಿಕೇಷನ್ ಆಗಲಿಲ್ಲ. ಅನೇಕ ಜನ ಯುವಕರು ಇವತ್ತು ಜಾತಕ ಪಕ್ಷಿಗಳ ಹಾಗೆ ಕಾಯ್ತಿದ್ದೀರಿ. ನಾನು IAS ಮಾಡ್ಕೋಬೇಕು, ನಾನು KS ಆಗಬೇಕು, ನಾನು ಟೀಚರ್ ಆಗಬೇಕು, ನಾನು ಪ್ರೊಫೆಸರ್ ಆಗಬೇಕು, ನಾನು ಲೆಕ್ಚರರ್ ಆಗಬೇಕು, ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಬದುಕಿನ ಬೇರೆ ಬೇರೆ ಒತ್ತಡಗಳು ನಮಗೆ ಇರ್ಬೋದು. ಆ ನಡುವೆ ನಾನು ಯಾವುದಾದ್ರೂ ಹುದ್ದೆಯನ್ನು ಪಡ್ಕೊಂಡು ನಾನು ಬದುಕಲ್ಲಿ ನನ್ನದೇ ಆದಂಥ ಒಂದು ಸ್ಟ್ಯಾಂಡನ್ನು ಅಚೀವ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನೀವು ಖಂಡಿತವಾಗ್ಲೂ ಕಾಯ್ತಾ ಇದ್ದೀರಿ ಅನ್ನುವಂತಹ ಆ ಹಂಬಲಿಕೆ ನನಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ಸರ್ಕಾರ ಸುಮ್ಮನೆ ನಮಗೆ ಹುದ್ದೆ ಕೊಡ್ತಾ ಇಲ್ಲ. ಸೊ ನಮ್ಮ ಪರೀಕ್ಷೆಯನ್ನು ಮಾಡುತ್ತೆ. ಒಂದು ಹುದ್ದೆಗೆ ನಾವು ಬರಬೇಕಾದ್ರೆ ಸರ್ಕಾರ ನಮಗೆ ಅನೇಕ ಆಯಾಮಗಳಲ್ಲಿ ಪರೀಕ್ಷೆ ಮಾಡುತ್ತೆ. ನಮ್ಮ ಎದುರುಗಡೆಗೆ ಅನೇಕ, ನಿಮಗೆ ಗೊತ್ತು, KS ಅಂತ ಎಕ್ಸಾಮ್ಗಳಲ್ಲಿ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ ಮತ್ತು ವೈವಾ ಕೂಡ ಇರುತ್ತೆ. ಆದರೆ ಒಬ್ಬ ಶಿಕ್ಷಕ ಹುದ್ದೆಯನ್ನು ಪಡಿಬೇಕಾದ್ರೆ ಇವತ್ತು ನಾವು, ಒಂದು ಕಾಲದಲ್ಲಿತ್ತು ಬರೀ D.Ed ಮಾಡಿದರೆ ಆಯಿತು ಮತ್ತು B.Ed ಮಾಡಿದರೆ ಆಯಿತು, ನಮ್ಮ ಅಂಕಗಳ ಆಧಾರದ ಮೇಲೆ ನೇಮಕ ಮಾಡುವಂಥ ಒಂದು ಪದ್ಧತಿ ಇತ್ತು. ಆದರೆ ಇವತ್ತಿನ ದಿವಸದಲ್ಲಿ ಹಾಗಿದೆಯಾ ಪರಿಸ್ಥಿತಿ? ಇಲ್ಲ. ಯಾಕೆಂದರೆ ಇವತ್ತು ಲಕ್ಷಾಂತರ ಜನ ಸ್ಪರ್ಧಾರ್ಥಿಗಳು B.Ed, D.Ed, MA, M.Com, MSCಗಳನ್ನು ಮಾಡಿ ಅಥವಾ ಬೇರೆ ಬೇರೆ ಕ್ವಾಲಿಫಿಕೇಷನನ್ನು ಮಾಡಿ ಇವತ್ತು ಹುದ್ದೆಗಳನ್ನು ಪಡೀಲಿಕ್ಕೆ ಅವರು ಕಾದು ನಿಂತಿದ್ದಾರೆ. ಅದರಲ್ಲಿ ಸರ್ಕಾರಿ ವ್ಯವಸ್ಥೆಗಳಲ್ಲಿ ನಾವು ಬಂದು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಬೇಕೆಂದರೆ ದಿ ಬೆಸ್ಟ್ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಅನೇಕ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಅಲ್ವಾ. ನಾವು ಒಂದು ಟೀಚರ್ ಆಗಬೇಕು, ಒಂದು ಹೈಸ್ಕೂಲ್ ಟೀಚರ್ ಆಗಬೇಕು, ಅಥವಾ ಪ್ರೈಮರಿ ಟೀಚರ್ ಆಗಬೇಕು, ಅಥವಾ TGT ಟೀಚರ್ ಆಗಬೇಕು, ಅಥವಾ PU ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ಸ್ ಆಗಬೇಕು ಅಂತ ಹೇಳಿದರೆ ನಾವು ಸುಮ್ಮನೆ ನಮ್ಮ ಅಂಕಗಳು ಇವತ್ತು ಯಾವ ಕಾರಣಕ್ಕೂ ಬರ್ತಾ ಇಲ್ಲ. ನಾವು ಜಸ್ಟ್ ಎಲಿಜಿಬಿಲಿಟಿ 50% ಅಥವಾ 55% ಮಾರ್ಕ್ಸ್ ಇದ್ದರೆ ಸಾಕು ನಮಗೆ, ನಾವು ಅಪ್ಲಿಕೇಶನ್ ಸಲ್ಲಿಸಿಕೆ. ಆಮೇಲೆ ನೀನು ಹೇಗೆ ಓದ್ತೀಯಾ, ಆಮೇಲೆ ನೀನು ಹೇಗೆ ನಿನ್ನ ಅಸ್ತಿತ್ವವನ್ನು ಸಾಬೀತುಪಡಿಸ್ತೀಯ ಅನ್ನುವಂಥ ಆಧಾರದ ಮೇಲೇ ನಿಮ್ಮ ಸೆಲೆಕ್ಷನ್ ಆಗ್ತಿರೋ ಸೆಲೆಕ್ಷನ್ ಆಗಲ್ಲೋ ಅನ್ನೋದನ್ನು ನೀವು ಅಲ್ಲಿ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಒಂದು ನಿರಂತರ ಪ್ರಯತ್ನ ಇರಬೇಕು. ಎಲ್ಲೂ ಕೂಡ ನಾವು ನಿಂತರೆ ನಮ್ಮ ಬದುಕು ಅಲ್ಲೇ ನಿಂತು ಹೋಗುತ್ತೆ. ಸೊ ಅಂತಹ ನಿರಂತರ ಪ್ರಯತ್ನದ ನಡುವೆ ನಾವು ನಮ್ಮ ಈ ಕಾಂಪಿಟೇಷನ್ ಎಕ್ಸಾಮ್ನ ಪ್ರಿಪರೇಷನನ್ನು ಸಾಗಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಜೊತೆಗೆ ನಾನು ಹೇಳಿದೆ, ಇವತ್ತು ನಿಮಗೆ ಗೊತ್ತು, ಈಗಾಗಲೇ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಅಥವಾ ಕರ್ನಾಟಕ ಸರ್ಕಾರದ ಸಾಕ್ಷರತಾ ಇಲಾಖೆಯಲ್ಲಿ 5,000ಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕಾತಿ ಮುನ್ನಡೆಯಲಿಕ್ಕಿದೆ. ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸುಮಾರು 850 + 200 ಇಷ್ಟು ಶಿಕ್ಷಕರ ನೇಮಕಾತಿ ಮುಂದಿನ ಪ್ರಸ್ತಾಪದಲ್ಲಿದೆ. ಹೀಗಿರುವಾಗ ಒಬ್ಬ ಪ್ರಾಥಮಿಕ ಶಾಲೆ ಶಿಕ್ಷಕನಾಗಿ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಅದು 6ನೇ ತರಗತಿಯಿಂದ 9ನೇ ತರಗತಿವರೆಗೆ ಪಾಠ ಮಾಡಲಿಕ್ಕೆ ಅಥವಾ 8ನೇ ತರಗತಿವರೆಗೆ ಪಾಠ ಮಾಡಲಿಕ್ಕೆ TGT ಎನ್ನುವಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದೆ ಸರ್ಕಾರ ಇವತ್ತು. ಹೀಗೆ ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ನಮಗೆ ಗೊತ್ತು, ನಮಗೆಲ್ಲ ಇವತ್ತು KTET ಎಕ್ಸಾಮನ್ನು ಪಾಸ್ ಮಾಡಿದರೆ ಸಾಕು. ಹಾಗೆ ಕೇಂದ್ರ ಸರ್ಕಾರದಲ್ಲೂ ಅನೇಕ ಇಲಾಖೆಗಳಲ್ಲಿ ನವೋದಯ ವಿದ್ಯಾಲಯಗಳಲ್ಲಿರ್ಬೋದು, ಕೇಂದ್ರೀಯ ವಿದ್ಯಾಲಯಗಳಲ್ಲಿರ್ಬೋದು, ಅಥವಾ ಏಕಲವ್ಯ ಶಾಲೆಗಳಲ್ಲಿರ್ಬೋದು, ಹೀಗೆ ಅನೇಕ ಶಾಲಾ ಕಾಲೇಜುಗಳನ್ನು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳು ನಡೆಸ್ತಾ ಇದೆ. ಅಲ್ಲಿ ನೇಮಕಾತಿ ಮಾಡಬೇಕಾದ್ರೆ ಏನಾಗಬೇಕು, ಬೇಕು, ನಮಗೆ CTET ಎನ್ನುವಂಥ ಒಂದು ಪರೀಕ್ಷೆಯನ್ನು ಪಾಸ್ ಮಾಡುವಂಥ ಅನಿವಾರ್ಯತೆ ಇದೆ. ಇವತ್ತು ನಿಮಗೆ ಅನೇಕ ನೋಟಿಫಿಕೇಷನ್, ಈಗಾಗಲೇ ಸರ್ವಿಸಲ್ಲಿರೋ ಟೀಚರ್ಸ್ಗಳು ಕೂಡ ನೀವು KTETನೋ CTETನೋ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು, ಅದು ಗೊತ್ತಿದೆ. ಅಷ್ಟರ ಮಟ್ಟಿಗೆ ಅದನ್ನು ನಿಯಮ ಮಾಡಿದ್ದಾರೆ. ಅದನ್ನು ಪಾಸ್ ಮಾಡಲೇಬೇಕು. ಟೀಚರ್ ಆಗಿರಬೇಕಾದ್ರೆ ನೀವು TET ಎಕ್ಸಾಮನ್ನು ಪಾಸ್ ಮಾಡಲೇಬೇಕು ಅನ್ನುವಂಥ ಒಂದು ಮ್ಯಾಂಡೇಟರಿನ ಸರ್ಕಾರ ಹೊರಡಿಸಿದೆ. ಹೀಗಿರುವಾಗ ಆ ಪರೀಕ್ಷೆಯ ಮಹತ್ವವನ್ನು ನಾವು ಪಾಸ್ ಮಾಡಬೇಕು. ಅಂದರೆ ನಾವು ಇವತ್ತು ಆ ಕ್ಷೇತ್ರಕ್ಕೆ ಕಾಲಿಡುವಕ್ಕಿಂತ ಮೊದಲೇ KTET ಅಥವಾ CTET ಎಕ್ಸಾಮನ್ನು ಪಾಸ್ ಮಾಡಬೇಕು ಎನ್ನುವಂಥ ಮ್ಯಾಂಡೇಟರಿಯನ್ನು ಸರ್ಕಾರ ಇವತ್ತು ಹೊರಡಿಸಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈಗಾಗಲೇ ಸರ್ಕಾರ ನಮ್ಮ ರಾಜ್ಯದಲ್ಲಿ KTET ಎಕ್ಸಾಮನ್ನು ಮಾಡಾಗಿದೆ. ಅನೇಕ ಜನ ನೀವು KTET ಎಕ್ಸಾಮ್ಗಳನ್ನು ಪಾಸ್ ಕೂಡ ಮಾಡಿರಬಹುದು. ಆದರೆ ಈಗ ಫೆಬ್ರವರಿ ತಿಂಗಳಲ್ಲಿ ಈ CTET ಎನ್ನುವಂಥ ಪರೀಕ್ಷೆಯನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ. ಆ ಪರೀಕ್ಷೆಯನ್ನು ನೀವು ಬರೀಲಿಕ್ಕೆ ನೀವೆಲ್ಲ ಸಿದ್ಧತೆ ಆಗ್ತೀರಿ ಅನ್ನುವಂಥ ಒಂದು ಭರವಸೆ ನನಗಿದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕ ಆಗುವ ಮತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಈ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಇಲ್ಲಿಯ ಶಿಕ್ಷಕರ ನೇಮಕಾತಿಗಾಗಿ ನೀವು ಅರ್ಹರಾಗ್ತೀರಿ ಈ ಎಕ್ಸಾಮ್ ಪಾಸ್ ಮಾಡಿದರೆ ಅನ್ನುವಂತಹ ಒಂದು ಪ್ರಜ್ಞೆ ನಿಮಗಿದೆ ಅಂತ ನಾನು ಭಾವಿಸ್ತಾ, ಹಾಗಾದರೆ CTET ಎನ್ನುವಂತಹ ಪರೀಕ್ಷೆಯನ್ನು ಹೇಗೆ ಮಾಡ್ತಾರೆ? ಇದರಲ್ಲಿ ನಾನು ಕನ್ನಡ ಭಾಷೆ ಅಧ್ಯಾಪಕ,
ನಾನು ಏನೇ ಪಡೆದಿದ್ದು ಕೂಡ ಕನ್ನಡದಿಂದಲೇ ಪಡೆದಿದ್ದೀನಿ. ಅನೇಕ ಜನ ಕನ್ನಡ ಮೀಡಿಯಮಲ್ಲಿ ಓದಿದರೆ, ಕನ್ನಡವನ್ನು ಓದಿದರೆ ಬದುಕಿಲ್ಲ ಅನ್ನುವಂತಹ ಮಾತುಗಳು ಇವತ್ತು ನಮ್ಮ ನಡುವೆ ಪ್ರಚಲಿತದಲ್ಲಿ ಇರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಆದರೆ ಕನ್ನಡ ಖಂಡಿತವಾಗಲೂ ಇವತ್ತು ಅನ್ನದ ಭಾಷೆ ಆಗಿದೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆಗಳು ನನ್ನ ಹಾಗೆ ಸಾವಿರ ಜನರು ಇದ್ದಾರೆ. ಇವತ್ತು FDA SDA ಎಕ್ಸಾಮ್ಗಳಲ್ಲಿ ಒಂದು ಪತ್ರಿಕೆ ಸಂಪೂರ್ಣವಾಗಿದೆ. ಇವತ್ತು C ಗ್ರೂಪ್ ಎಕ್ಸಾಮ್ಗಳಲ್ಲಿ, ಅದು C ಗ್ರೂಪ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇರ್ಬೋದು ಅಥವಾ C ಗ್ರೂಪಲ್ಲಿ FDA ಆಗಿರ್ಬೋದು, ಅಲ್ಲಿ 34 ಪ್ರಶ್ನೆಗಳು ಕನ್ನಡದಲ್ಲೇ ಇದೆ. IAS KS ಮಾಡಬೇಕು ಅಂದರೂ ನೀವು ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ನೀವು ಪಾಸ್ ಮಾಡಲೇಬೇಕು. ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಿರೋ ಕಾರಣಕ್ಕಾಗಿ ಕನ್ನಡದ ಮಹತ್ವವನ್ನು ನೀವು ಖಂಡಿತವಾಗಲೂ ಮರಿಬಾರ್ದು. ಕನ್ನಡದ ವ್ಯಾಕರಣದ ಬೇರೆ ಬೇರೆ ಮಜಲುಗಳನ್ನು, ಕನ್ನಡ ಭಾಷಾ ವಿಜ್ಞಾನದ ಬೇರೆ ಬೇರೆ ಮಜಲುಗಳನ್ನು, ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಪ್ರಶಸ್ತಿ, ಇವುಗಳ ಬೇರೆ ಬೇರೆ ಕವಿಗಳು ಮತ್ತು ಬೇರೆ ಬೇರೆ ಕಾವ್ಯಗಳು, ಕಥೆಗಳು, ಇವುಗಳನ್ನೆಲ್ಲ ಕೂಡ ಓದಿ ನೀವು ಗ್ರಹಿಸ್ಕೊಳ್ಬೇಕಾದ ಅನಿವಾರ್ಯತೆ ನಮಗಿದೆ. ಸೊ ಹಾಗಾಗಿ ನೀವು ಇವನ್ನೆಲ್ಲ ಈ ಕ್ಷೇತ್ರದಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಪ್ರಿಪ್ರೇಷನ್ ನೀವು ಮಾಡ್ತೀರ ಅನ್ನುವಂಥ ಭರವಸೆ ಅಂತೂ ನನಗಿದೆ. ಸೊ ನಾನು ಈಗ ನಿಮ್ಮ ಎದುರಿಗೆ ನಿಂತಿರೋದು CTETಯ ಒಂದು 2 ಪ್ರಶ್ನೆ ಪತ್ರಿಕೆ ನನ್ನ ಎದುರಿಗೆ ಇದೆ. ಹೇಗೆ ನಡೆಯುತ್ತೆ? ಈಗಲೇ KTET ಎಕ್ಸಾಮ್ ಅಂತೂ ನೀವು ಬರೆದಿದ್ದೀರಿ. CTET ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕನ್ನಡ ಕೇಳ್ತಾರೆ ಅನ್ನೋವಂತೂ ಬಹಳ ಮುಖ್ಯವಾದ ಕೆಲಸ. CTET ಪ್ರಶ್ನೆ ಪತ್ರಿಕೆಯನ್ನು ನಾನು ಗಮನಿಸ್ತಾ ಬಂದೆ, ಏನು ಇರ್ಬೋದು ಇದರಲ್ಲಿ ಅಂಥೇಳಿ. ಇದು ಎಲ್ಲ ವ್ಯಾಕರಣದ ಹಾಗೆ ಇಲ್ಲೂ ಕೂಡ ಒಂದು ವ್ಯಾಕರಣ ಇರ್ಬೋದಾ, ಅಥವಾ ಇಲ್ಲೇ ಕವಿ, ಕೃತಿ, ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ಇರ್ಬೋದಾ ಅಂತ ಅಂದ್ಕೊಂಡೆ. ಇಲ್ಲ, ಆ ಪ್ರಶ್ನೆ ಪತ್ರಿಕೆ ನಾನು ಗಮನಿಸ್ತಾ ಹೋದ ಅಲ್ಲಿ 2 ರೀತಿ ಇದೆ. ಯಾರು ಅಭ್ಯರ್ಥಿಗಳು ಕನ್ನಡವನ್ನು ಭಾಷೆ ಒಂದನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮುಂದಿನ ಭಾಗದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು, ಇದು ಒಂದು. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ಅವರು ಆರಂಭದಲ್ಲೇ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ 2 ಇದರಲ್ಲಿ ಭಾಗ 4 ಮತ್ತು ಭಾಗ 5. ಭಾಗ 4 ಯಾವುದು? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಯಾರು ತೊಗೊಂಡಿದ್ದೀರಿ, ಪ್ರಥಮ ಭಾಷೆ ಕನ್ನಡವಾಗಿ ಯಾರು ಓದಿದ್ದೀರಿ, ನೀವು ಭಾಗ 4ನೇ ಭಾಗದ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಯಾರು ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ಕೊಂಡಿರ್ತೀರೋ ಅವರು ನೀವು ಭಾಗ 5ರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೀವು ಉತ್ತರ ಮಾಡಬೇಕು. ಅನೇಕ ಜನ ಏನು ಮಾಡ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಎರಡನ್ನೂ ಉತ್ತರ ಮಾಡಿಬಿಡ್ತಾರೆ. ಅಥವಾ ಒಂದು ಫಸ್ಟ್ ಲ್ಯಾಂಗ್ವೇಜ್ದಾಗ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ, ಬಂಗಾಳಿ ಇರುತ್ತೆ, ಮರಾಠಿ ಇರುತ್ತೆ, ಓರಿಯೋ ಇರುತ್ತೆ, ಏನು 18 ಲ್ಯಾಂಗ್ವೇಜ್ಗಳಿದಾವಲ್ಲ, ಅಷ್ಟು ಪ್ರಶ್ನೆ ಪತ್ರಿಕೆ ಮೊದಲು ಬರುತ್ತೆ. ಆಮೇಲೆ ಪತ್ರಿಕೆ 5ರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಓಪನ್ ಆಗುತ್ತೆ. ಸೊ ಹಾಗಾಗಿ ಆ ಮಿಸ್ಟೇಕನ್ನು ನೀವು ಖಂಡಿತವಾಗಲೂ ಯಾರು ಕೂಡ ಮಾಡಬಾರ್ದು. ನೀವು ಫಸ್ಟ್ ಲ್ಯಾಂಗ್ವೇಜ್ ನೀವು ಆಯ್ಕೆ ಮಾಡಿಕೊಂಡಿದ್ದೇ ಆಗಿದ್ದರೆ, ಆರಂಭದಲ್ಲಿ ನೀವು ಕರ್ನಾಟಕದವರ ಅಭ್ಯರ್ಥಿಗಳಾಗಿದ್ದರೆ ನೀವು ಕನ್ನಡವನ್ನು ಮೊದಲ ಆವೃತ್ತಿಯಲ್ಲಿ ಏನು ಬರುತ್ತಲ್ಲ, ಇಲ್ಲಿ ಕೊಟ್ಟಿದ್ದಾರಲ್ಲ, ಕನ್ನಡವನ್ನು ಭಾಷೆ 1 ಮತ್ತು ಪ್ರಥಮ ಭಾಷೆ ಕನ್ನಡವಾಗಿ ಯಾರು ಆಯ್ಕೆ ಮಾಡಿಕೊಂಡಿದ್ದೀರಿ ಅವರು ಮಾತ್ರ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಗಮನ ನಿಮ್ಮಲ್ಲಿ, ಗಮನ ನಿಮ್ಮಲ್ಲಿ ಇರಬೇಕು ಅನ್ನುವಂತಹ ಒಂದು ಎಚ್ಚರಿಕೆ ಇರಬೇಕು. ಸ್ನೇಹಿತರೆ, ನಮ್ಮ ಎದುರಿಗೆ ಒಂದು ಪ್ರಶ್ನೆ ಪತ್ರಿಕೆ ಅಂತೂ ಇದೆ. ನಮ್ಮ ಎದುರಿಗೆ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಕಳೆದ ಸಾಲುಗಳಲ್ಲಿ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಇದರಲ್ಲಿ 2-3 ರೀತಿಯ ವಿಷಯಗಳಿದ್ದಾವೆ. ಒಂದು ವ್ಯಾಕರಣಾಂಶದ ಸಿಂಪಲ್ ವಿಷಯಗಳಿದ್ದಾವೆ. ಇನ್ನೊಂದು ಒಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ತರಗತಿ ಕೋಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಭಾಷೆಯನ್ನು ಕಲಿಸ್ಕೊಡ್ಬೇಕು ಅನ್ನುವಂಥ ಸೂಕ್ಷ್ಮತೆ ಇದೆ. ಯಾಕಂದರೆ ಭಾಷೆ ಕಲಿಸ್ಕೊಡೋದು ನಾವು ಮಾತಾಡೋದಷ್ಟು ಸುಲಭ ಅಲ್ಲ. ಅಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅಥವಾ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಹೇಗೆ ಕನ್ನಡ ಭಾಷೆಯನ್ನು ಹೇಳ್ಕೊಡ್ಬೇಕು ಅಲ್ವಾ? ಅದು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ 1ರಿಂದ 4ನೇ ತರಗತಿಯ ಮಕ್ಕಳಿಗೆ ಬೇರೆ ರೀತಿ ಭಾಷೆ ಕಲಿಸ್ಕೊಡ್ಬೇಕು. 5ರಿಂದ 7ನೇ ತರಗತಿಯ ಮಕ್ಕಳಿಗೆ ಬೇರೆ ರೀತಿಯ ಭಾಷೆ ಕಲಿಸ್ಕೊಡ್ಬೇಕು. ಬೇರೆ ರೀತಿಯಲ್ಲಿ ಆ ಎಲ್ಲ ಜವಾಬ್ದಾರಿ ಶಿಕ್ಷಕನ ಮೇಲಿರುತ್ತೆ. ಹೀಗೆ ಭಾಷಾ ಕೌಶಲ್ಯಗಳು ಶಿಕ್ಷಕರಿಗೆ ಹೇಗಿದೆ? ನನಗೆ ಸುಮ್ಮನೆ ಬರೀಲಿಕ್ಕೆ ಬರುತ್ತೆ, ಓದಲಿಕ್ಕೆ ಬರುತ್ತೆ, ನಾನೇನೋ ಒಂದು ಕನ್ನಡ ಪಂಡಿತ ಅಂತ ಹೇಳಿದ್ರೆ ಆಗಲ್ಲ. ಒಬ್ಬ ಶಿಕ್ಷಕನಾದವನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅರಿವಿರಬೇಕು. ಯಾವ ವಯಸ್ಸಿನ ಮಗುವಿಗೆ, ಯಾವ ಸಮಾಜೋ ಆರ್ಥಿಕ ಹಿನ್ನೆಲೆಯಿಂದ ಬಂದಂಥ ಮಗುವಿಗೆ ಹೇಗೆ ಭಾಷೆಯನ್ನು ಕಲಿಸ್ಕೊಡ್ಬೇಕು. ಒಂದು ಭಾಷೆಯನ್ನು ಕಲೀಲಿಕ್ಕೆ ಸವಾಲುಗಳು ಕೆಲವು ಮಕ್ಕಳಿಗೆ ಎದುರಾಗ್ತಾ ಇರುತ್ತೆ. ಅಂತಹ ಮಕ್ಕಳಿಗೆ ಆ ಸವಾಲುಗಳನ್ನು ಬಗೆಹರಿಸಿ ಹೇಗೆ ಭಾಷೆಯನ್ನು ಕಲಿಸ್ಕೊಡ್ಬೇಕು, ಮತ್ತು ಭಾಷೆಯನ್ನು ಹೇಗೆ ಗ್ರಹಿಸಬೇಕು, ಭಾಷೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಭಾಷೆಯನ್ನು ಹೇಗೆ ಬಿಡಿಸಿ ಮಕ್ಕಳಿಗೆ ತಲುಪಿಸಬೇಕು ಅನ್ನುವಂಥ ಕೌಶಲ ಶಿಕ್ಷಕರಿಗೆ ಇರಬೇಕು. ಆಗ ಮಾತ್ರ ಆತ ಯಶಸ್ವಿ ಶಿಕ್ಷಕ ಆಗ್ತಾನೆ. ಕೇವಲ ನಾನು BEd ಮಾಡಿದ್ದೀನಿ, DEd ಮಾಡಿದ್ದೀನಿ, MA PhD ಮಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಒಬ್ಬ ಉತ್ತಮ ಕನ್ನಡ ಭಾಷಾ ಶಿಕ್ಷಕ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಭಾಷಾ ಪರಿಕರಗಳನ್ನು ಬಳಸ್ಕೊಂಡು, ಭಾಷಾ ಲ್ಯಾಂಗ್ವೇಜ್ ಲ್ಯಾಬ್ಗಳನ್ನು ಬಳಸ್ಕೊಂಡು, ತರಗತಿ ಕೋಣೆಗಳನ್ನು ಬಳಸ್ಕೊಂಡು,
ಯಾಕಂದರೆ ನಮ್ಮ ತರಗತಿ ಕೋಣೆಗಳಲ್ಲಿ ವೈವಿಧ್ಯಮಯವಾದ ಮನೋಸ್ಥಿತಿಯ ವಿದ್ಯಾರ್ಥಿಗಳಿರ್ತಾರೆ, ವೈವಿಧ್ಯವಾದ ಸಾಮಾಜಿಕವಾದಂತಹ ಹಿನ್ನೆಲೆಗಳಿಂದ ಬಂದಂಥ ಮಕ್ಕಳಿರ್ತಾರೆ. ಅವರಿಗೆ ಕನ್ನಡ ಭಾಷೆಯನ್ನು ತಲುಪಿಸೋದು ಎಷ್ಟು ಮುಖ್ಯ ಅನ್ನುವಂಥ ಒಂದು ಜಿಸ್ಟನ್ನು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಡೆವಲಪ್ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಒಂದು ಪ್ರೋಸ್ ಕೊಟ್ಟಿದ್ದಾರೆ ಗದ್ಯ ಭಾಗ, ಇನ್ನು ಕಡೆ ಪೊಯಮ್ ಕೊಟ್ಟಿದ್ದಾರೆ ಗದ್ಯ ಭಾಗ. ಅವುಗಳನ್ನು ಹೇಗೆ ಗ್ರಹಿಸಿ ತಪ್ಪಿಲ್ಲದ ಹಾಗೆ ಸರಿಯಾದ ಉತ್ತರವನ್ನು ಹೇಗೆ ನಿರ್ಧಾರ ಮಾಡಬೇಕು ಅನ್ನುವಂತಹ ಜಿಸ್ಟನ್ನು ಈ ಪತ್ರಿಕೆ ಕನ್ನಡ ಭಾಷೆ 1ರಲ್ಲಿ ಕೊಟ್ಟಿರೋದನ್ನು ಗಮನಿಸಬೇಕು. ಕನ್ನಡ ಭಾಷೆ 2ರ ಪ್ರಶ್ನೆ ಪತ್ರಿಕೆ ನಾನು ಆಮೇಲೆ ಹೇಳ್ತೀನಿ. ಈಗ ಕನ್ನಡ ಭಾಷೆ 1ರಲ್ಲಿ ನೋಡಿ, ಒಂದು ಪ್ರೋಸ್ ಇದೆ ಇಲ್ಲಿ, ಇದನ್ನು ನಾವು ಗಮನಿಸ್ಕೊಳ್ಳುವ. ನಾನು ಇದನ್ನು ಒಂದು ಸಾರಿ ಓದ್ತೀನಿ, ನೀವು ಕೂಡ ಅದನ್ನು ಗಮನಿಸ್ಕೊಳ್ಳಿ. ನೋಡಿ, ನೀವು ಹಿಂದೆ ಪರೀಕ್ಷೆ ನಡೀತಾ ಇತ್ತು, ಆರಂಭದ ಒಂದು 10-15 ವರ್ಷಗಳ ಹಿಂದೆ ಇದೇ ಥರ ಪರೀಕ್ಷೆಗಳಲ್ಲಿ ಪ್ರೋಸ್ ಕೊಡ್ತಾಯಿದ್ರು. ಅದು ನೇರವಾದ ಉತ್ತರ ಇರ್ತಿತ್ತು, ಅಂದರೆ ಅಲ್ಲೇ ಸಿಕ್ಬಿಡೋದು. ಹಣತೆ ಅಥವಾ ಮಣ್ಣಿನ ಎಣ್ಣೆ ದೀಪ ಅಂತ ಓದ್ತಾ ಹೋದಾಗ ನೇರವಾದ ಉತ್ತರ. ಈಗ ಹಂಗಲ್ಲ, ಆ ಇಡೀ ಗದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅನ್ವಯ ಮಾಡಿ ಇದರ ವ್ಯಂಗ್ಯಾರ್ಥ ಏನಿದೆ, ಇದರ ಲಕ್ಷ್ಯಾರ್ಥ ಏನಿದೆ ಅನ್ನೋದರ ಆಧಾರದ ಮೇಲೆ ಇವತ್ತು ಪ್ರಶ್ನೆ ಪತ್ರಿಕೆ ಸೆಟ್ ಮಾಡುವಂತಹ ರಿಸೋರ್ಸ್ ಪರ್ಸನ್ಗಳು ಮಾಡ್ತಾ ಇದ್ದಾರೆ. ಅವರು ಸುಮ್ಮನೆ ಮೇಲ್ನೋಟದ ಪ್ರಶ್ನೆಗಳು ತೆಗಿತಾ ಇಲ್ಲ ಅನ್ನುವಂಥ ಗಮನ ನಿಮಗೆ ಈಗಾಗಲೇ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಈಗ ನಮ್ಮ ಎದುರುಗಡೆಗೆ ಒಂದು ಪ್ರೋಸ್ ಇದೆ. ನಾನು ಈಗ ಕಳೆದ ಬಾರಿಯಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಯ ಒಂದು ಪ್ರೋಸನ್ನೇ ನಾನು ನಿಮ್ಮ ಜೊತೆ ಓದ್ತಾ ಅದರ ಹೇಗೆ ಪ್ರಶ್ನೆ ಅದರಲ್ಲಿ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಹಣತೆ ಅಥವಾ ಮಣ್ಣಿನ ಎಣ್ಣೆ ದೀಪ ಸಂಸ್ಕೃತಿಯ ಸಂಕೇತ. ನೋಡಿ, ಹೇಗೆ ಓದಬೇಕು ಅಂತ ಹೇಳಿದರೆ, ನಿಮ್ಮಲ್ಲಿ ಓದುವಾಗಲೇ ಕೆಲವೊಂದು ವಿಷಯಗಳಿಗೆ ಅಂಡರ್ಲೈನ್ ಮಾಡ್ಕೋಬೇಕು. ಈಗ ಗೊತ್ತು, ಪ್ರಶ್ನೆ ಪತ್ರಿಕೆಗಳು ಅಂಡರ್ಲೈನ್ ಮಾಡೋಂಗಿಲ್ಲ, ಆದರೆ ಮುಖ್ಯವಾದ ವರ್ಡ್ಗಳನ್ನು ನೀವು ಗ್ರಹಿಸ್ಕೊಳ್ತಾ ಹೋಗಬೇಕು. ಪ್ರಶ್ನೆ ಪತ್ರಿಕೆಯನ್ನು ನಾನು ಪರೀಕ್ಷೆಯಲ್ಲಿ ಓದುವಾಗ 2 ಸಾರಿ ಟೆಕ್ನಿಕ್ ಬರ್ತೀನಿ. ನಾನು ಮೊದಲು ಕ್ವಶನ್ ಓದ್ಕೊಬಿಡ್ತೀನಿ, ನನ್ನ ಟೆಕ್ನಿಕ್ಸ್ ಅದು. ಪರೀಕ್ಷೆ ಯಾಕಂದರೆ ನಮಗಿರೋ ಸಮಯದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಆನ್ಸರ್ ಮಾಡಬೇಕಲ್ಲ. ಒಂದು ಸಾರಿ ಪ್ರೋಸ್ ಓದಿ, ಮತ್ತೊಂದು ಸಾರಿ ಪ್ರಶ್ನೆ ಪತ್ರಿಕೆ ಓದಿ, ಮತ್ತೊಂದು ಸಾರಿ ಪ್ರೋಸ್ ಓದುವಾಗ ನಮಗೆ ಅಷ್ಟು ಸಮಯ ಇರಲಿಕ್ಕಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ನಾನು ಅನೇಕ ಪರೀಕ್ಷೆಗಳನ್ನ ಎದುರಿಸುವ ಅನುಭವದಿಂದ ಹೇಳ್ತಾ ಇದ್ದೀನಿ, ನಾನು ಮೊದಲು ಆ ಪ್ರೋಸ್ ಮೇಲೆ ಒಂದು 5, 6, 7 ಪ್ರಶ್ನೆಗಳು ಡೆವಲಪ್ ಆಗಿರುತ್ತೆ, ಅದನ್ನು ಫಸ್ಟ್ ಓದ್ಕೊಬಿಡ್ತಿದ್ದೆ. ನಾನು ಓದ್ಕೊಂಡು ಆಮೇಲೆ ಪ್ರೋಸಿಗೆ ಬರ್ತಾಯಿದ್ದೆ. ನಾನು ಅವಾಗ ಓದ್ತಾ ಬರ್ತಿದ್ದೆ, ಓಹೋ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಂತ ಹೇಳಿ ನನಗೆ ಫಸ್ಟ್ ರೀಡಿಂಗಲ್ಲೇ ಬಂದುಬಿಡೋದು. ಯಾಕಂದರೆ ಯಾವುದೇ ಪ್ರೋಸ್ಗಳನ್ನು ರೀಡ್ ಮಾಡುವಾಗ, ಪೊಯಮ್ಗಳನ್ನ ರೀಡ್ ಮಾಡುವಾಗ ಕನಿಷ್ಠ ಅದು 2 ರೀಡಿಂಗನ್ನು ಬಯಸುತ್ತೆ. 2 ರೀಡಿಂಗ್ ಮಾಡಲೇಬೇಕು. ನಾವು ಒಂದೇ ರೀಡಿಂಗಲ್ಲಿ ನಾವು ಈ ಪ್ರೋಸ್ ಮತ್ತು ಪೊಯಮನ್ನು ಅರ್ಥ ಮಾಡಿಕೊಂಡು ಬಿಡಿಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತೀರಿ, ನೀವು ಕನಿಷ್ಠ 2 ರೀಡಿಂಗನ್ನು ಮಾಡಿ. ಸಮಯ ಉಳಿಸ್ಬೇಕಂದ್ರೆ ಮೊದಲು ಪ್ರಶ್ನೆ ಓದ್ಕೊಳ್ಳಿ, ಆಮೇಲೆ 1 ರೀಡಿಂಗ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಈಗ ಪಠ್ಯಕ್ಕೆ ಬರೋಣ. ಹಣತೆ ಅಥವಾ ಮಣ್ಣಿನ ಎಣ್ಣೆ ದೀಪ ಸಂಸ್ಕೃತಿಯ ಸಂಕೇತ. ಬಲ್ಬು ನಾಗರಿಕತೆಯ ಚಿಹ್ನೆ ಎಂಬ ನನ್ನ ಆಲೋಚನೆಯ ದಿನದಿಂದ ದಿನಕ್ಕೆ ಭದ್ರವಾಗುತ್ತಿದೆ ಮತ್ತು ಬಹುಶಃ ಎಲ್ಲರಿಗೂ ಒಪ್ಪಿತವಾಗುವ ಚಿಂತನೆ ಅದು. ಬಾಲ್ಯದಲ್ಲಿ ನಾನು ಎಣ್ಣಿನ ದೀಪ ಹಣತೆಯ ಬೆಳಕಿನಲ್ಲಿ ಬೆಳೆದವನು. ಸಂಜೆ ಆಯಿತೆಂದರೆ ಬೆಂಕಿ ಪೊಟ್ಟಣ ಖಾಲಿಯಾಗಿದ್ದರೆ ಅವ್ವ ಎಣ್ಣೆ ಬತ್ತಿ ಹಾಕಿದ ಹಣತೆ ಕೊಟ್ಟರೆ ನಾನು ಸಮೀಪದ ಮನೆಗೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಹಣತೆಯಿಂದ ನನ್ನ ಹಣತೆ ಹಚ್ಚಿಕೊಳ್ಳುತ್ತಿದ್ದೆ. ಸಣ್ಣಗೆ ಉರಿಯುತ್ತಿದ್ದ ಆ ಹಣತೆಯಿಂದ ದಾರಿಯಲ್ಲಿನ 1-2 ಮನೆ ಹೆಣ್ಣು ಮಕ್ಕಳು ತಮ್ಮ ಹಣತೆ ಬೆಳಗಿಸಿಕೊಳ್ಳುತ್ತಿದ್ದರು. ರಾತ್ರಿ ಸುಮಾರು 8 ಗಂಟೆಗೆ ಹಣತೆ ಬೆಳಕಿನಲ್ಲಿ ಉಂಡು ಅದನ್ನು ಆರಿಸಿ ಮಲಗುತ್ತಿದ್ದೆವು. ದೇವಾಲಯದ ಗರ್ಭಗುಡಿಗಳಲ್ಲಿ ಪೂಜೆ ಸಂದರ್ಭದಲ್ಲಿ ಸಣ್ಣದಾಗಿ ಎಣ್ಣೆ ದೀಪ ಉರಿಯುತ್ತಿದ್ದವು. ಮನೆಗಳಲ್ಲಿ, ವಿಶೇಷವಾಗಿ ಹಬ್ಬಗಳಲ್ಲಿ ದೇವರ ಚಿತ್ರದ ಮುಂದಿನ ಹಣತೆ ಮೇಲೆ ಕೈ ಆಡಿಸಿ ಹಣೆಗೆ ಒತ್ತಿಕೊಂಡು ಬಾಗಿ ನಮಸ್ಕರಿಸುತ್ತಿದ್ದವು. ಬೆಳಗ್ಗೆ ಎದ್ದ ತಕ್ಷಣ ಅವ್ವ ಮಾಡುತ್ತಿದ್ದ ಮೊದಲ ಕೆಲಸ ಕೈಕಾಲು ಮುಖ ತೊಳೆದು ಆಕಳ ಸಗಣಿಯಿಂದ ಮುಂಭಾಗ ಸಾರಿಸಿ ಹೊಸ್ತಿಲ ಮೇಲೆ ರಂಗೋಲಿ ಹಾಕಿ ಒಳಗೆ ಬಂದು ಹಣತೆ ಹಚ್ಚಿ ಬೆಳಗುವುದು. ದೀಪಾವಳಿ ಬಂತೆಂದರೆ ಒಂದೊಂದು ಮನೆಯ ಬಾಗಿಲ ಅಕ್ಕಪಕ್ಕ 2 ಹಣತೆಗಳನ್ನಿಟ್ಟು ಹಚ್ಚುತ್ತಿದ್ದರು. ನಾವು ಹುಡುಗರು ಪಟಾಕಿ ತಂದು ದೀಪಗಳಿಗೆ ಹಚ್ಚಿ ಸಿಡಿಸಿ ಖುಷಿಪಡುತ್ತಿದ್ದೆವು. ನಾನು ವಿದ್ಯುಚ್ಛಕ್ತಿ ತಂತಿಗಳು ಹಾದು ಹೋಗುವ ಸಾಲು ಕಂಬಗಳನ್ನು ನೋಡಿದ್ದೆ ಹೈಸ್ಕೂಲ್ ಸೇರಲಿಕ್ಕೆ ದಾವಣಗೆರೆಗೆ ಹೋದಾಗ. ಆಗ ಹಳ್ಳಿಗಳಲ್ಲಿ ಮಾತ್ರವಲ್ಲ, ತಾಲೂಕು ಕೇಂದ್ರಗಳಲ್ಲೂ ವಿದ್ಯುಚ್ಛಕ್ತಿ ಇರಲಿಲ್ಲ. ವಿದ್ಯುತ್ತನ್ನು ಮುಟ್ಟಿದರೆ ಅದು ಹಿಡಿದುಕೊಳ್ಳುತ್ತದೆ ಎಂಬ ಹೆದರಿಕೆಯಿಂದ ವಿದ್ಯುತ್ ಕಂಬ ಮುಟ್ಟಲಿಕ್ಕೆ ಹೆದರುತ್ತಿದ್ದವು. 1945ರಲ್ಲಿ ದಾವಣಗೆರೆ ಜಯದೇವ ವಿದ್ಯಾರ್ಥಿ ನಿಲಯಕ್ಕೆ ಸೇರಿದಾಗ
ಅಲ್ಲಿ ನನ್ನ ಕೊಠಡಿಯಲ್ಲಿದ್ದ ಸ್ವಿಚ್ಚನ್ನು ಮುಟ್ಟದೆ ಹೆದರಿ ಯಾರೋ ಅದನ್ನು ಒತ್ತಿ ದೀಪ ಹಚ್ಚಿದಾಗ ನಾನು ಧೈರ್ಯದಿಂದ ಸ್ವಿಚ್ಚನ್ನು 10-20 ಸಾರಿ ಒತ್ತಿ ದೀಪ ಹಚ್ಚಿ ಆರಿಸಿ ಖುಷಿಪಟ್ಟಿದ್ದೆ. ನೀವು ಕೂಡ ಬೋರ್ಡ್ ಮೇಲೆ ಬರ್ತಾ ಇದೆ, ಗಮನಿಸ್ಕೋಬೋದು. ಮುಂದೆ 1955-56 ಸುಮಾರಿಗೆ ನನ್ನ ಹಳ್ಳಿಗೆ ವಿದ್ಯುತ್ ಶಕ್ತಿ ಬಂದಾಗ ಊರಿನ ಜನರೆಲ್ಲ ಅತ್ಯಂತ ಸಂಭ್ರಮಕ್ಕೊಳಗಾಗಿದ್ದರು. ಆ ಹೊತ್ತಿಗೆ ನನ್ನ ಆನರ್ಸ್ ವಿದ್ಯಾಭ್ಯಾಸ ಮುಗಿದು ಕೋಲಾರದ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿದ್ದೆ. ಆಗ ವಿದ್ಯುತ್ ಶಕ್ತಿ ನಿತ್ಯ ಜೀವನದ ಅಂಗವಾಗಿದೆ. ಹಣತೆ ಮತ್ತು ಬಲ್ಬು ಎರಡು ಬೆಳಕು ಕೊಡುವ ಸಾಧನಗಳು. ಒಂದು ತೀರಾ ಕಡಿಮೆಯ ಬೆಳಕಿನದು, ಇನ್ನೊಂದು ಉಜ್ವಲ ಬೆಳಕಿನದು. ಈಗಂತೂ ಹಣತೆಗಳಲ್ಲಿ ಹಳ್ಳಿಗಳಲ್ಲಿ ರಾತ್ರಿ ಯಾರೂ ಬಳಸುವುದಿಲ್ಲವಾದರೂ ಅದಕ್ಕೆ ಅದರದೇ ಆದ ವಿಶಿಷ್ಟ ಸ್ಥಾನವಿದೆ. ಹಣತೆ ಅಥವಾ ಎಣ್ಣೆ ಬತ್ತಿಯ ನಂದಾದೀಪ ಪೂಜಾಗೃಹಗಳಲ್ಲಿ, ದೇವಾಲಯ ಗರ್ಭಗುಡಿಗಳಲ್ಲಿ ಇರಲೇಬೇಕು. ಒಂದು ವೇಳೆ ಅಲ್ಲಿ ವಿದ್ಯುತ್ ಶಕ್ತಿ ಇಲ್ಲದಿದ್ದರೂ ಪರವಾಗಿಲ್ಲ. ಇದಕ್ಕೆ ಪಾವಿತ್ರತೆ ನಿಕಟ ಸಂಬಂಧವಿದೆ. ಅದು ಇಲ್ಲದೆ ಯಾವುದೇ ಶುಭ ಕಾರ್ಯ, ಮದುವೆಯಂತಹ ಸಾಂಪ್ರದಾಯಿಕ ವ್ಯವಸ್ಥೆಗಳೂ ನಡೆಯುವುದಿಲ್ಲ. ಅದು ಹಿಂದೆ ಮತ್ತು ಇಂದು ಭಕ್ತಿ ಶ್ರದ್ಧೆಯ, ಪಾವಿತ್ರ್ಯದ, ಶುಭದ ಭರವಸೆಯ ಸಂಕೇತ. ಕೆಲವು ಪಾರಂಪರಿಕ ದೇವಾಲಯಗಳ ಗರ್ಭಗುಡಿಗಳಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯನ್ನು ನಿಷೇಧ ಮಾಡಿದ್ದಾರೆ. ತಿರುಪತಿಯ ವೆಂಕಟೇಶ್ವರ ದೇವಾಲಯ ಅದಕ್ಕೊಂದು ಉದಾಹರಣೆ. ನಾನೇ ಪ್ರತ್ಯಕ್ಷವಾಗಿ ನೋಡಿರುವಂತೆ ನೇಪಾಳದ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯದ ಆವರಣಕ್ಕೆ ವಿದ್ಯುತ್ ಶಕ್ತಿಗೆ ಅವಕಾಶವಿಲ್ಲ. ಅದೆಲ್ಲ ಆ ದೇವಾಲಯದ ಆವರಣದ ಹೊರಗೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಜ್ಯೋತಿ ಎಂದರೆ ದಿವ್ಯಜ್ಞಾನ ಎಂಬರ್ಥ. ಹಣತೆ ಒಂದು ರೀತಿಯಲ್ಲಿ ಈ ದಿವ್ಯಜ್ಞಾನದ ಸಂಕೇತವೂ ಆಗುತ್ತದೆ. ಸ್ನೇಹಿತರೆ, ಒಂದು ತುಂಬ ಸಿಂಪಲ್ಲಾದ, ಈಸಿಯಾದ ಯಾವುದೋ ಒಂದು ಆತ್ಮಕಥೆ ಅಥವಾ ಅನುಭವಾತ್ಮಕ ಲೇಖನದ ಒಂದು ಪ್ರೋಸನ್ನು ನಿಮಗೆ ಇಟ್ಟಿದ್ದಾರೆ. 1-2 ಪೇಜಿನ ಪ್ರೋಸ್ ಇಟ್ಟಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟಪಡಬೇಕಾದ ಯಾವ ಸಂಗತಿ ಇಲ್ಲ. ತುಂಬ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಅದನ್ನು ಓದಿ ಅರ್ಥ ಮಾಡಿಕೊಂಡು ಗ್ರಹಿಸಬೇಕಾದಂತಹ ಒಂದು ಪ್ರೋಸ್. ಸೊ ಇದ್ರ ಮೇಲೆ ಒಂದು 6 ಪ್ರಶ್ನೆಗಳು ಡೆವಲಪ್ ಮಾಡಿದ್ದಾರೆ. ಇದು ನಿಮಗೆ ತುಂಬ ಸುಲಭವಾಗಿ ಖಂಡಿತವಾಗಲೂ ಅರ್ಥ ಆಗುತ್ತೆ ಅನ್ನುವಂಥ ಭರವಸೆ ಅಂತೂ ನನಗಿದೆ. ಇದು ಮೊದಲನೇ ಪ್ರಶ್ನೆ 91ನೇ ಪ್ರಶ್ನೆ. ಏಕೆಂದರೆ 90ರ ಹಿಂದಿನ ಪ್ರಶ್ನೆಗಳಲ್ಲೂ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ. ಕನ್ನಡ ವಿಷಯಕ್ಕೆ ಅಂತ ನೀವು ಬಂದರೆ 90ನೇ ಪ್ರಶ್ನೆಯಿಂದ 120ನೇ ಪ್ರಶ್ನೆವರೆಗೂ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಡೆವಲಪ್ ಆಗಿರುತ್ತೆ. ನೋಡಿ, ಹಣತೆ ಅಂದರೆ ಗೊತ್ತು. ಹಣತೆ ಅಂದರೆ ಏನು ನಿಮಗೆಲ್ಲ ಗೊತ್ತು. ಹಣತೆ ಅಂದರೆ ಪದ, ಮನೆಯಲ್ಲಿ ಒಂದು ಮಣ್ಣಿನ ದೀಪ ಇರುತ್ತೆ, ಅದರ ಎಣ್ಣೆ ಹಾಕಿರ್ತೀವಿ, ಬತ್ತಿ ಹಾಕಿರ್ತೀವಿ, ಅದು ಬೆಳಗ್ತಾ ಇರುತ್ತೆ. ನಿಮಗೆ ಇನ್ನೊಂದು ಸಹಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಹಣತೆ ಅನ್ನುವಂಥ ಪದ ಅದು ಕನ್ನಡದ್ದೋ ಅಥವಾ ಬೇರೆ ಭಾಷೆ ಪದದ್ದೋ? ಹಾಗಾದರೆ ಹಣತೆ ಅನ್ನೋದು ಬೇರೆ ಭಾಷೆ ಪದವಾಗಿದೆ. ಕನ್ನಡದ ನಿಜವಾದ ಆ ಹಣತೆ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು? ನಿಮಗೆ ಬೇರೆ ಬೇರೆ ಪರೀಕ್ಷೆಗಳು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಸಂದರ್ಭ ಬಂತು ಅಂತ ಹೇಳ್ತಾ ಇದ್ದೀನಿ. ಈಗ ಹಣತೆ ಅನ್ನೋ ಪದವನ್ನು ನಾವು ಗಮನಿಸೋದಾದರೆ, ಹಣತೆ ಅನ್ನೋ ಪದ ಇದೆಯಲ್ವಾ, ಇದು ಕನ್ನಡ ಭಾಷೆಯ ಪದ ಅಲ್ಲ. ಇದು ಬೇರೆ ಭಾಷೆಯಿಂದ ನಾವು ಅದನ್ನು ಆಗು ಮಾಡ್ಕೊಂಡಿದ್ದೀವಿ. ಹಾಗಾದರೆ ಕನ್ನಡದ ನಿಜವಾದ ಅಥವಾ ಕನ್ನಡ ದೇಶೀಯ ಜನ, ಕನ್ನಡ ನಾಡಿನ ಜನ ಅದಕ್ಕೆ ನಿಜವಾಗ್ಲೂ ಏನು ಕರೀತಾ ಇದ್ರು ಅಂತ ಹೇಳಿದರೆ ಸ್ವಡರ್. ನಿಮಗೆ FDA ಅಥವಾ SDA ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇವು 4 ಪದಗಳನ್ನು ಕೊಟ್ಟು ಹಣತೆ, ಸ್ವಡರ್, ದೀಪ ಅಥವಾ ಇನ್ನೊಂದು ಯಾವುದೋ ಪದಗಳನ್ನು ಕೊಟ್ಟು ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆಯ್ಕೆ ಮಾಡಿ ಅಂತ ಕೊಡ್ಬೋದು. ಸೊ ಇದರಲ್ಲಿ ದೇಶೀಯ ಪದ ಯಾವುದು ಅಂತ ಆಯ್ಕೆ ಕೊಡ್ಬೋದು, ಅಥವಾ ಇದರಲ್ಲಿ ಕನ್ನಡದ ನಿಜವಾದ ಅರ್ಥವನ್ನು ಕೊಡುವಂಥ ಪದ ಯಾವುದು ಅಂತ ಕೊಡಬಹುದು. ಸೊ ಇದನ್ನು ಸ್ವಲ್ಪ ನೀವು ಫಾಲೋ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಪರೀಕ್ಷೆಗೆ ಅಂದರೆ ಯಾವುದೋ ಒಂದು ಪರೀಕ್ಷೆಗೆ ಓದ್ತಾ ಇರಲ್ಲ, ನಾವು ಅನೇಕ ಪರೀಕ್ಷೆಗಳಿಗೆ ಓದ್ತಾ ಇರ್ತೀವಿ ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಟಿಪ್ಸ್ ಅಷ್ಟೇ. ಹಣತೆ ಅನ್ನೋ ಪದ ಬಂತು, ಈ ವಿಷಯಕ್ಕೆ ಸಂಬಂಧಪಟ್ಟದ ಇದ್ರೂ ಕೂಡ ನಿಮಗೆ ಒಂದು ಅಡಿಷನಲ್ ನಾಲೆಜ್ ಕೊಡೋ ದೃಷ್ಟಿಯಿಂದ ನಾನು ಅದನ್ನು ಹೇಳಿದೆ. ಸೊ ಹಣತೆ ಅಥವಾ ದೀಪ ಅನ್ನೋದಕ್ಕೆ ಕನ್ನಡದ ನಿಜವಾದ ಪದ ಯಾವುದು ಅಂತ ಹೇಳಿದ್ರೆ ಸ್ವಡರ್. ಇದನ್ನು ಮರಿಬಾರ್ದು ನೀವು ಯಾವತ್ತೂ ಕೂಡ. ನೋಡ, ಈ ಪ್ರೋಸ್ ಸಂಬಂಧಪಟ್ಟ ಅಂತ ಕೆಲವು ಪ್ರಶ್ನೆಗಳು ಇಲ್ಲಿ ಇದೆ. ನೋಡಿ, ಹಣತೆ ಯಾವುದರ ಸಂಕೇತ ಅಲ್ವಾ? ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಬಡತನದ ಸಂಕೇತ, ಸ್ವಾತಂತ್ರ್ಯ ಪೂರ್ವ ಕಾಲದ ಸಂಕೇತ, ಸಂಸ್ಕೃತಿಯ ಸಂಕೇತ, ಅನಾಗರಿಕತೆಯ ಸಂಕೇತ. ನಿಮಗೆ ತುಂಬ ಇದು ಈಸಿ ಬರುತ್ತೆ. ನಾವು ಇದನ್ನು ಗಮನಿಸ್ತೀವಿ, ಅದು ಸಂಸ್ಕೃತಿಯ ಸಂಕೇತ ಅಲ್ವಾ? ನಾವು ಕೇವಲ ದೀಪವನ್ನು ನಮ್ಮ ಮನೆಯಲ್ಲಿ ಬೆಳಕನ್ನು
ಕತ್ತಲನ್ನು ಉರಿಸ್ಲಿಕ್ಕೆ ಮಾತ್ರ ಹಚ್ಚಲ್ಲ ಅಥವಾ ಬೆಳಕನ್ನು ಬೀರ್ಲಿಕ್ಕೆ ಮಾತ್ರ ಹಚ್ಚಲ್ಲ, ಅದು ಸಂಸ್ಕೃತಿಯ ಸಂಕೇತ ಅಂತ ನೀವು ಹಿಂದೆ ಪ್ರೋಸನ್ನು ಓದುವಾಗ ಅರ್ಥ ಮಾಡ್ಕೊಂಡಿದೆ. ಹಾಗಾಗಿ ಒಂದು ಸಂಸ್ಕೃತಿಯ ಸಂಕೇತವಾಗಿ ನಾವು ಅದನ್ನು ಇವತ್ತು ಬಳಸ್ತಾ ಇದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ತುಂಬ ಸುಲಭವಾದ ಪ್ರಶ್ನೆ ಇದೆ. ಹುಡುಗರು ವಿದ್ಯುತ್ ಕಂಬ ಮುಟ್ಟಲು ಏಕೆ ಹೆದರ್ತಿದ್ರು? ಪ್ರೋಸಲ್ಲೇ ಇದೆ. ವಿದ್ಯುತ್ ನೋಡಿ, ಇಲ್ಲಿ 4 ಪ್ರಶ್ನೆ ಇದೆ. ವಿದ್ಯುತ್ತನ್ನು ಮುಟ್ಟಿದರೆ ಅದು ಹಿಡಿದುಕೊಳ್ಳುತ್ತದೆ ಎಂಬ ಭಯದಿಂದ. 3 ಅಲ್ಲ, ನೇರವಾಗಿ ನಾನು ಹೋಗ್ತೀನಿ. ತುಂಬ ಇದು ಅನಲೈಸ್ ಮಾಡಬೇಕಂತ ಪ್ರಶ್ನೆ ಅಲ್ಲ, ಇದು ನೇರವಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ದೇವಾಲಯದ ಗರ್ಭಗುಡಿಗಳಲ್ಲಿ ಹಣತೆ ಹಚ್ಚುವ ಕಾರಣವೇನು? ಯಾಕೆ ದೇವಾಲಯದ ಗರ್ಭಗುಡಿಯಲ್ಲಿ ಹಣತೆ ಹಚ್ತೀವಿ? ಅದಕ್ಕಿದೆ. ದೇವಾಲಯಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದಿರುವುದೋ, ದೇವಾಲಯಕ್ಕೆ ಬರುವವರು ತಮ್ಮ ಹಣತೆ ಹಚ್ಚಿಕೊಂಡು ಹೋಗಲು, ಕಳ್ಳತನದ ಭಯ, ಪಾವಿತ್ರತೆಯ ಸಂಕೇತ. ಯಾಕೆ ಹಚ್ತೀವಿ ನಾವು? ಇವತ್ತು ಎಲ್ಲ ದೇವಾಲಯಗಳಲ್ಲಿ ವಿದ್ಯುತ್ತಿನ ವ್ಯವಸ್ಥೆ ಇದೆ. ನಮ್ಮ ಮನೆಗಳಲ್ಲಿಗಿಂತ ತುಂಬ ಗ್ರ್ಯಾಂಡ್ ಆದಂಥ ವಿದ್ಯುತ್ತಿನ ವ್ಯವಸ್ಥೆ ಇವತ್ತು ನಾವು ದೇವಾಲಯಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ನಾವು ಇವತ್ತು ಅದನ್ನು ಪವಿತ್ರತೆಯ ಸಂಕೇತ. ನಿಮಗೆ ಅಲ್ಲಿ ಕೇಳ್ಬೋದು ನೋಡಿ, 2 ಅರ್ಥ ಬರುತ್ತೆ. ಕೆಲವೊಂದು ಹಿಂದಿನ ಪ್ರಾಚೀನ ಕಾಲದಲ್ಲಿ ಮನೆಗಳಲ್ಲಿ ವಿದ್ಯುತ್ ಇಲ್ಲದೆ ಇದ್ದಾಗ ದೇವಾಲಯಗಳಿಗೆ ಬಂದು ಅಲ್ಲಿಂದ ತಮ್ಮ ದೀಪಗಳನ್ನು ಹಚ್ಕೊಂಡು ಹೋಗ್ತಾಯಿದ್ರು ಅಥವಾ ಹಣತೆಯನ್ನು ಹಚ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ಬಹಳ ಹತ್ತಿರದ ಇವತ್ತು ಕೂಡ ಇವತ್ತು ಯಾರೂ ಈ ಕೆಲಸ ಮಾಡ್ತಾಯಿಲ್ಲ. ಅದು ದೇವಾಲಯಕ್ಕೆ ಬರುವವರು ತಮ್ಮ ಹಣತೆಯನ್ನು ಹಚ್ಕೊಂಡು ಹೋಗಲು ಯಾರೂ ಮಾಡ್ತಾಯಿಲ್ಲ. ಆದರೆ ಇದಕ್ಕೆ ನಿಯರೆಸ್ಟ್ ಆದ ಉತ್ತರ ಯಾವುದು ಅಂದರೆ ನಾವು ಅದನ್ನು ಪವಿತ್ರತೆಯ ಸಂಕೇತ ಅಂತ ಭಾವಿಸ್ತೀವಿ ಅಲ್ವಾ. ಒಂದು ಮಣ್ಣಿನ ಮಡಿಕೆಯಲ್ಲಿ ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದನ್ನು ಬೆಳೆಸಿದರೆ ಅದು ತುಂಬ ಪವಿತ್ರ ಅನ್ನುವಂಥ ಭಾವನೆ ನಮಗೆ ಇವತ್ತು ಕೂಡ ಇದೆ ಅಲ್ವಾ. ನಮ್ಮ ಮನೆಗಳಲ್ಲಿ ಏನೇ ಇವತ್ತು ಶುಭ ಕಾರ್ಯ ಆಗಬೇಕು, ಅದು ದೀಪ ಹಚ್ಚೆ ಮುಂದಿನ ಕೆಲಸವನ್ನು ನಾವು ಮಾಡುವಂತಹ ಪದ್ಧತಿ ಒಂದು ಪವಿತ್ರ ಕಾರ್ಯ ಅದು ಅಂತ ನಾವು ಭಾವಿಸ್ತೇವೆ. ಯಾವುದೇ ಕಾರ್ಯಕ್ರಮಗಳು ಉದ್ಘಾಟನೆ ಮಾಡುವ ಸಂದರ್ಭದಲ್ಲೂ ನಾವೇನು ಮಾಡ್ತೀವಿ? ಹಣತೆಯನ್ನು ಹಚ್ಚುವ ಕೆಲಸ ಮಾಡ್ತೀವಿ. ಯಾಕೆ? ಆ ಕಾರಣಕ್ಕಾಗಿ ಪವಿತ್ರತೆಯ ಸಂಕೇತ ಅಂತ ಭಾವಿಸೋಣ. ಇದು ನೇರವಾಗಿದೆ. ಪಶುಪತಿನಾಥ ದೇವಾಲಯದಲ್ಲಿದೆ. ಇವತ್ತು ಕಠ್ಮಂಡು. ನಿಮಗೆ ಒಂದು ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ ಇದೊಂದು ಜನರಲ್ ನಾಲೆಜ್ ಸಂಬಂಧಪಟ್ಟ ಪ್ರಶ್ನೆ. ಜಗತ್ತಿನ 206 ರಾಷ್ಟ್ರಗಳಲ್ಲಿ ಹಿಂದೂ ರಾಷ್ಟ್ರ ಅಂತ ಇರೋದು ಒಂದೇ ಒಂದು. ಅದೊಂದು ಗೊತ್ತಲ್ಲ ನಿಮಗೆ? ಅದು ನೇಪಾಳ. ನೇಪಾಳವೇ ಜಗತ್ತಿನ ಭಾರತ ಕೂಡ ಅಲ್ಲ. ಭಾರತ ಜಾತ್ಯತೀತ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ ನಾವು ಹಿಂದೂ ರಾಷ್ಟ್ರ ಅಂತ ನಾವು ಅದನ್ನು ಕರೀಲಿಕ್ಕಾಗಲ್ಲ. ಆದರೆ ಕಠ್ಮಂಡು ಇದೆಯಲ್ಲ, ನೇಪಾಳದ ರಾಜಧಾನಿ ಕೂಡ ಹೌದು. ಈ ಕಠ್ಮಂಡುವಿನಲ್ಲಿ ಪಶುಪತಿನಾಥ ದೇವಾಲಯ ಇದೆ. ಸೊ ಅದು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ನಿಮಗೆ. ನೆಕ್ಸ್ಟು ಉಜ್ವಲ ಪದದ ಅರ್ಥ. ಉಜ್ವಲ, ನಮ್ಮಲ್ಲಿ ಒಂದು ಉಜ್ವಲ ಅಂತ ಯೋಜನೆ ಇದೆ ಅಲ್ವಾ. ಗ್ಯಾಸನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಎಲ್ಲ ಅಂದರೆ BPL ಕಾರ್ಡಲ್ಲಿರುವಂತಹ ಅಥವಾ BPL ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ಉಜ್ವಲ ಅನ್ನೋ ಒಂದು ಯೋಜನೆ ಬಂದಿತ್ತು ನಮ್ಮ ಭಾರತ ಸರ್ಕಾರದಿಂದ. ಅದನ್ನು ಗಮನಿಸ್ಕೋಬೇಕು ನೀವು. ಸೊ ಹಾಗಾದರೆ ಉಜ್ವಲ ಅಂದರೆ ಏನು? ಅಂಧಕಾರನ, ತಮಸ್ಸುನ, ಪ್ರಕಾಶಮಾನನ, ಕಾಂತಿಹೀನನ. ನೋಡಿ, ಇವು 3 ಒಂದೇ. ಅಂಧಕಾರ ಅಂದರೂ ಕತ್ತಲು, ತಮಸ್ಸು ಅಂದರೂ ಕತ್ತಲು, ಕಾಂತಿಹೀನ ಅಂದರೂ ಕೂಡ ಕತ್ತಲು. ಸೊ ಇಲ್ಲಿ ಉತ್ತರ ಬರುತ್ತೆ ಪ್ರಕಾಶಮಾನ. 3ನೇ ಆಯ್ಕೆ ಪ್ರಕಾಶಮಾನ ಎನ್ನುವಂತಹ ಉತ್ತರ ನಿಮಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದಕ್ಕೆ ಉತ್ತರ ಪ್ರಕಾಶಮಾನ. ಇದು ಬಲ್ಬ್ ಗೊತ್ತಾಗುತ್ತೆ. ಬಲ್ಬ್ ಇವತ್ತು ಫಿಲಮೆಂಟ್ ಇರುವಂಥ ಬಲ್ಬ್ ಗೊತ್ತು ನಿಮಗೆ. ಬಲ್ಬ್ ಇದರ ಅರ್ಥ ಕೇಳಿದ್ದಾರೆ ಅವರು. ವಿದ್ಯುತ್ ಶಕ್ತಿಯ ಚಿಹ್ನೆ, ದೀಪಾವಳಿಯ ಸಂಕೇತ, ಪಾವಿತ್ರ್ಯತೆಯ ಚಿಹ್ನೆ, ನಾಗರಿಕತೆ ಅಲ್ವಾ. ಅದರಲ್ಲೇ ಕೊಟ್ಟಿದ್ದಾರೆ ನಾಗರಿಕತೆಯ ಚಿಹ್ನೆ. ಅಂದರೆ ಆಧುನಿಕ 1902ರಲ್ಲಿ ಕರ್ನಾಟಕದಲ್ಲಿ ಯಾವತ್ತು ವಿದ್ಯುತ್ ಶಕ್ತಿ ಬಂತು ಶಿವನ ಸಮುದ್ರದಲ್ಲಿ ಅಲ್ವಾ. ಕರ್ನಾಟಕದಲ್ಲಿ ಮೊದಲು ಬಂದಂತೆಯಲ್ಲಿ ಶಿವನ ಸಮುದ್ರದಲ್ಲಿ ನಾವು ಒಂದು ವಿದ್ಯುತ್ ಸ್ಥಾವರವನ್ನು ಮಾಡ್ತೀವಿ. ಸೊ ಹಾಗಾಗಿ ಇದೊಂದು ನಾಗರಿಕತೆಯ ಸಂಕೇತವಾಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ 2 ಬಹಳ ದೊಡ್ಡ ಆವಿಷ್ಕಾರಗಳು. ಒಂದು ಬೆಂಕಿಯನ್ನು ಕಂಡುಹಿಡಿದಿತ್ತು, 2ನೇದು ಭಾಷೆಯನ್ನು ಕಂಡುಹಿಡಿದಿತ್ತು ಅಲ್ವಾ. ಭಾಷೆಯನ್ನು ಕಂಡುಹಿಡಿದ ಕಾರಣಕ್ಕಾಗಿ ಜಗತ್ತಿನ ಸಂಪರ್ಕ ಇದೆಯಲ್ಲ, ಜಗತ್ತಿನಾದ್ಯಂತ ಹರಡಿದೆ. ಇವತ್ತು ಭಾಷೆ ಅನ್ನುವಂಥ ಒಂದು ಮಾಧ್ಯಮ ಇರದೇ ಹೋಗಿದೆ. ಇಡೀ ಜಗತ್ತು ಕತ್ತಲೆಯಿಂದ ಕೂಡಿರ್ತಿತ್ತು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂಪರ್ಕವೇ ಇರ್ತಿರಲಿಲ್ಲ. ಇವತ್ತಂತೂ ಕಮ್ಯುನಿಕೇಷನ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಕ್ರಾಂತಿಯಾಗಿದೆ. ಜಗತ್ತಿನ ದೊಡ್ಡ ಕ್ರಾಂತಿಗಳಲ್ಲಿ ಇವತ್ತು ಕಮ್ಯುನಿಕೇಷನ್ ಮೀಡಿಯಾದ ಕ್ರಾಂತಿ. ಹಾಗಾಗಿ ಒಂದು ಭಾಷೆ, ಅದಕ್ಕೆ ದಂಡಿ ಒಂದು ಮಾತು ಹೇಳ್ತಾನೆ, ಇದಮಂದಂ ಕೃಚ್ಯ ಜಾಯತೆ ಭುವನತ್ರಯಂಗಳ್ ಅಂತ ಅವಾಗಲೇ ಹೇಳಿದ ಅವನು. ಇದಮಂದಂ ಕೃಚ್ಯ ಜಾಯತೆ ಭುವನತ್ರಯಂಗಳ್ ಅಂದರೆ ಈ ಭಾಷೆ ಎನ್ನುವ ಮಾಧ್ಯಮ ಇರದೇ ಹೋಗಿದ್ರೆ 3 ಲೋಕಗಳು ಕತ್ತಲೆಯಿಂದ ಕೂಡಿರ್ತಿತ್ತು. ಮನುಷ್ಯ ಇವತ್ತಿಷ್ಟು ಬುದ್ಧಿವಂತನಾಗಿದ್ದಾನೆ. ಮನುಷ್ಯ ಇವತ್ತು ನಾಗರಿಕತೆಯಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡಿಕೊಟ್ಟಿದ್ದಾನೆ. ಇವಷ್ಟು ವಿಚಾರ ಕ್ರಾಂತಿ, ಜ್ಞಾನದ ಕ್ರಾಂತಿಯಾಗಿದೆ ಅಂದರೆ ಅದು ಬಹಳ ಪ್ರಮುಖವಾದ ಕಾರಣ ಯಾವುದು? ಭಾಷೆಯನ್ನು ಕಡಿದಿದ್ದು. ನಿಮಗೆ ಗೊತ್ತು, ಜಗತ್ತಿನ ಮೊದಲ ಭಾಷೆ ಯಾವುದು ಅಂದರೆ ಲಿಂಗ್ವಾ ಫ್ರಾಂಕಾ ಅಂತ ಕರಿತೀವಿ. ಲಿಂಗ್ವಾ ಫ್ರಾಂಕಾ. ಆ ಲಿಂಗ್ವಾ ಫ್ರಾಂಕಾ ಒಂದು ಭಾಷೆಯಿಂದ, ಆದರೆ ಬೆಬಲ್ ಭಾಷೆ ಅಂತಲೂ ಕೂಡ ಕರೀತಾರೆ, ಆ ಒಂದು ಭಾಷೆಯಿಂದ ಇವತ್ತು ಜಗತ್ತಿನಾದ್ಯಂತ 2600ಕ್ಕಿಂತ ಹೆಚ್ಚು ಭಾಷೆ ಮತ್ತು ಭಾಷೆಗಳಿದ್ದಾವೆ. ಜಸ್ಟ್ ಗಮನಿಸಿ ಅಲ್ವಾ.
ಪ್ರತಿಯೊಂದು ಭಾಷೆಯು ಬೇರೆ ಬೇರೆ ಅರ್ಥ ಪರಂಪರೆಯನ್ನು ಕಟ್ಕೊಂಡಿದೆ. ಪ್ರತಿಯೊಂದು ಭಾಷೆ ತನ್ನದೇ ಆದ ವ್ಯಾಕರಣ ಮಾಧ್ಯಮಗಳನ್ನು ಕಟ್ಕೊಂಡಿದೆ. ಸೊ ಆ ಭಾಷೆಗಳನ್ನು ಸುಮಾರು 5 ಬೇರೆ ಬೇರೆ 5 ವರ್ಗೀಕರಣಗಳನ್ನು ನಾವು ಪ್ರಧಾನವಾಗಿ ಮಾಡ್ತೀವಿ. ಆದರೆ 2600ಕ್ಕಿಂತ ಹೆಚ್ಚು ಭಾಷೆ ಇದ್ದಾವೆ. ಅಂದರೆ ಮನುಷ್ಯನ ಬುದ್ಧಿವಂತಿಕೆ ಎಷ್ಟಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಅದು ಈ ಸಂದರ್ಭದಲ್ಲಿ ಇಲ್ಲದೆ ಇರೋದು ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಕೊಟ್ಟೆ. ಸೊ ಓಕೆ, ಹಾಗಾಗಿ ಇನ್ನೊಂದು ಹೇಳಿದೆ, ನಾನು ಬಿಟ್ಟೆ ಅದನ್ನು. ಇನ್ನೊಂದು ಯಾವುದು ಉಷ್ಣ ಅಥವಾ ಬೆಂಕಿ ಕಂಡುಹಿಡೋ ಕಾರಣಕ್ಕಾಗಿ, ಬೆಂಕಿ ಅದರ ಇನ್ನೊಂದು ಫಾರ್ಮ್ ಯಾವುದು ಉಷ್ಣ ಆಗಿರೋ ಕಾರಣಕ್ಕೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನವು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಲ್ವಾ. ಯಂತ್ರಗಳ ಚಲನೆಯನ್ನು ಮಾಡೋದರ ಮೂಲಕ ಇವತ್ತು ವಿಜ್ಞಾನವನ್ನು ಇಷ್ಟು ದೊಡ್ಡ ಮಟ್ಟದಾಗಿ ಬೆಳೆದಿದೆ. ಹಾಗಾಗಿ ಒಂದು ಭಾಷೆ ಮತ್ತೊಂದು ಬೆಂಕಿ, ಇವೆರಡು ಮನುಷ್ಯ ಬಳಸ್ಕೊಂಡು ಇವತ್ತು ಈ ಇಡೀ ಜಗತ್ತನ್ನು ಆಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು. ನೇರವಾಗಿ ಉತ್ತರ ಇದೆ, ಬಲ್ಬು ಒಂದು ನಾಗರಿಕತೆಯ ಸಂಕೇತ. ಈ ಪಠ್ಯದಲ್ಲಿ ಜ್ಯೋತಿ ಎಂದರೆ ಏನೋ, ಈ ಪಠ್ಯದಲ್ಲಿ ನೀವು ಸುಮ್ಮನೆ ಜನರಲ್ ಬರಬಾರ್ದು. ಈ ಪಠ್ಯದಲ್ಲಿ ಮೇಲ್ಕೊಟ್ಟಿರುವ ಪಠ್ಯದಲ್ಲಿ ಜ್ಯೋತಿ ಅಂದರೆ ಏನು ಅರ್ಥ ಕೊಡುತ್ತೆ? ಬಲ್ಬು, ದಿವ್ಯಜ್ಞಾನ, ಬೆಳಕು, ದೀಪ ಅಲ್ವಾ. ನೋಡಿ, ಜ್ಯೋತಿ ಅಂದರೆ ನಾವು ಒಂದು ಪವಿತ್ರತೆಯ ಸಂಕೇತ ಅಂತ ಕಂಡಿದ್ದೀವಿ. ಅಂದರೆ ದಿವ್ಯಜ್ಞಾನ ಅಲ್ವಾ. ನಾವು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ದೀಪ ಹಚ್ತೀವಿ, ಮನೆಯಲ್ಲಿ ಶುಭ ಕಾರ್ಯ ಸಂದರ್ಭದಲ್ಲಿ ದೀಪ ಹಚ್ತೀವಿ, ಕಷ್ಟ ಬಂದ ಒಳ್ಳೇದು ಮಾಡುವ ಶಿವನೇ ಅಂತ ಹೇಳಿ ದೀಪ ಹಚ್ತೀವಿ, ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಅಥವಾ ದೇವರ ಎದುರುಗಡೆಗೆ ಚರ್ಚ್ಗಳಲ್ಲಿ ದೀಪ ಹಚ್ಚೋದ್ರ, ಒಂದು ಕ್ಯಾಂಡಲ್ ಹಚ್ಚೋದ್ರ ಮೂಲಕ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ತಾವು ನಂಬಿದ ದೇವರುಗಳಲ್ಲಿ. ಅಂದರೆ ಅದೊಂದು ದಿವ್ಯ ಜ್ಞಾನ, ನಮಗೆ ಬೇರೆದೇ ಆದಂಥ ಪರಂಜ್ಯೋತಿಯ ಜ್ಞಾನವನ್ನು ಕೊಡುತ್ತೆ ಅಲ್ವಾ ಅನ್ನುವಂತಹ ಕಾರಣಕ್ಕಾಗಿ ನಾವು ಅದನ್ನು ದೀಪ ಅಂತ ಭಾವಿಸ್ತೀವಿ. ಇದು ತುಂಬ ಸುಲಭ ಇದೆ. ಪ್ರತ್ಯಕ್ಷ ಪದದ ವಿರುದ್ಧಾರ್ಥಕ ಪದ ಅಲ್ವಾ. ನಿಮ್ಗೆ ಗೊತ್ತಿರಲಿ, ವ್ಯಾಕರಣದಲ್ಲಿ ಎಲ್ಲ ಪದಗಳಿಗೆ ವಿರುದ್ಧಾರ್ಥಕ ಪದ ಇಲ್ಲ. ನಾವು ಅನೇಕ ಸಂದರ್ಭಗಳಲ್ಲಿ ಆಕಾಶಕ್ಕೆ ಭೂಮಿ ವಿರುದ್ಧಾರ್ಥಕ ಪದವನ್ನು ಹೇಳ್ತೀವಿ. ಅಲ್ಲ, ಆಕಾಶಕ್ಕೆ ಭೂಮಿ ವಿರುದ್ಧಾರ್ಥಕ ಪದ. ಗಂಡನಿಗೆ ಹೆಂಡತಿ ಹಂಗಾರೆ ವಿರುದ್ಧಾರ್ಥಕ ಪದನ, ಹೆಣ್ಣಿಗೆ ಗಂಡು ವಿರುದ್ಧಾರ್ಥಕ ಪದನ ಹಂಗೆ ಗಮನಿಸಬಾರ್ದು. ಅದು ಅರ್ಥ ಪ್ರಪಂಚನೇ ಬೇರೆ. ಜಸ್ಟ್ ಎಲ್ಲ ಪದಗಳಿಗೂ ಕೂಡ ನಾವು ವಿರುದ್ಧಾರ್ಥಕ ಪದವನ್ನು ಹುಡುಕಬಾರ್ದು. ಕೆಲವು ಕಡೆ ಸಿಗುತ್ತೆ, ವ್ಯಾಕರಣ ದೃಷ್ಟಿಗಳಿಂದ ನಾವು ಅದನ್ನು ಗಮನಿಸಬೇಕಷ್ಟೇ. ಗೊತ್ತಿರಲಿ, ಪ್ರತ್ಯಕ್ಷ ಅಂತ ಹೇಳಿದ್ರೆ ನಮ್ಮ ಎದುರಲ್ಲಿ ಕಾಣುವಂಥದ್ದು, ಟ್ಯಾಂಜಿಬಲ್ ಅಂತ ಏನು ಕರಿತೀವಲ್ಲ, ನಮಗೆ ಮುಟ್ಟಿ, ನಮಗೆ ಕಂಡು, ನಮಗೆ ಸ್ಪಷ್ಟ ಜ್ಞಾನಕ್ಕೆ ಬರುವುದನ್ನು ನಾವು ಏನು ಕರಿತೀವಿ? ಪ್ರತ್ಯಕ್ಷ ಅಂತ ಕರಿತೀವಿ. ಆ ಪ್ರತ್ಯಕ್ಷಕ್ಕೆ ವಿರುದ್ಧಾರ್ಥಕ ಪದ ಅಂದರೆ ಏನು? ನೇರವಾಗಿ ಇದೆ, ಪರೋಕ್ಷ ಅಂಥೇಳಿ. ಈ 3 ಅಲ್ಲ ಅನ್ನೋದನ್ನು ಗಮನಿಸಬೇಕು. ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯ ಅನ್ನೋದು ಕನ್ನಡ ಭಾಷಾ ವ್ಯಾಕರಣದಲ್ಲಿ ಅಥವಾ ಸಂಸ್ಕೃತ ಭಾಷಾ ವ್ಯಾಕರಣದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಂಶ. ಈ ವಿಭಕ್ತಿ ಪ್ರತ್ಯಯದ ಚರ್ಚೆಯನ್ನು ಅನೇಕ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರರಿಂದ ಹಿಡಿದು ಆಧುನಿಕ ವ್ಯಾಕರಣಕಾರರವರೆಗೆ ಅನೇಕ ಜನ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ 13ನೇ ಶತಮಾನದ ನಮ್ಮ ವೈಯಾಕರಣಿಕರಾದಂತಹ ಕೇಶಿರಾಜ ಅವರು ಒಂದು ವಿಭಕ್ತಿ ಪ್ರತ್ಯಯದ ಬಗ್ಗೆ ಒಂದು ಸೂತ್ರವನ್ನು ಕಟ್ಟಿಕೊಂಡಿದ್ದಾರೆ. ಆ ಸೂತ್ರ ಯಾವುದು ಅಂತ ಹೇಳಿದ್ರೆ ಮಮಿಂಕಿಯದೊಳ್. ಇದು ಭಾಳ ಜನರಿಗೆ ಗೊತ್ತಿರುತ್ತೆ ನೋಡಿ. ಇದೊಂದು ಸೂತ್ರ. ಈ ಸೂತ್ರವನ್ನು ಬಿಡಿಸಿ ನೋಡಿದಾಗ ನಮಗೆ 6 ವಿಭಕ್ತಿ ಪ್ರತ್ಯಯಗಳು ಸಿಗ್ತಾ ಹೋಗ್ತವೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಅಂ, ಇಂ, ಕೆ, ಅತ್, ಅ, ವಳ್. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂದರೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣಂತೆ. ಈಗ ಪ್ರಶ್ನೆಗೆ ಸಂಬಂಧಪಟ್ಟಾಗ ಅಷ್ಟೇ ಮಾಡೋಣ. ನೋಡಿ, ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯದ ಒಂದು ಸೂತ್ರ. ನಾವು ಆಧುನಿಕ ವ್ಯಾಕರಣಕಾರರು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಮಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಕೊಟ್ಟಿದ್ದಾರೆ. ಇಲ್ಲಿ ಅಂತ ಇದೆ ಅಲ್ವಾ, ಪ್ರಥಮ ವಿಭಕ್ತಿ ಅಂತ ಇದೆ. ಆದರೆ ಆಧುನಿಕ ಕನ್ನಡದಲ್ಲಿ ಈ ನಾಮಪ್ರಕೃತಿ ಇದೆಯಲ್ಲ, ಆ ನಾಮಪ್ರಕೃತಿ ಅಥವಾ ನಾಮಪದದ ಮೂಲ ರೂಪವನ್ನು ನಾಮಪ್ರಕೃತಿ ಅಂತ ಕರೀತೀವಿ. ನಾಮಪ್ರಕೃತಿಯೇ ಪ್ರಥಮ ವಿಭಕ್ತಿಯ ಪ್ರತ್ಯಯವಾಗಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಹೊಸಗನ್ನಡದ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ತೃತೀಯ, ಇಲ್ಲಿ ಯಾವುದಿದೆ? ಅಂತ ಇದೆ. ಹೊಸಗನ್ನಡ ಮಾಡ್ತೀವಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಅನ್ನು, ತೃತೀಯ ಅಂದರೆ ಇಂದ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ ನೋಡಿ, ಒಳ್. ಹಳೆಗನ್ನಡದಲ್ಲಿ ಒಳ್ಳೆ ಎನ್ನುವಂತಹ ಒಂದು ಪ್ರತ್ಯಯವನ್ನು ಗುರುತಿಸ್ತೀವಿ. ಅದು ಹೊಸಗನ್ನಡ ಸಂದರ್ಭಕ್ಕೂ ಬಂದರೆ ಅಲ್ಲಿ ಮತ್ತು ಒಳಗೆ, ಈ ಎರಡೂ ಪ್ರತ್ಯಯವನ್ನು ಹೊಸಗನ್ನಡದ ಸಂದರ್ಭದಲ್ಲಿ ಗುರುತಿಸ್ತಾ ಹೋಗ್ತೀವಿ, ಅಲ್ಲಿ ಮತ್ತು ಒಳಗೆ ಅಲ್ವಾ. ಇಲ್ಲಿ ಬೆಳಕಿನಲ್ಲಿ ಅಂತ ಇದೆ. ಬೆಳಕಿನ ಪ್ಲಸ್ ಅಲ್ಲಿ ಬೆಳಕಿನಲ್ಲಿ ಆಗುತ್ತೆ, ಅಥವಾ ಬೆಳಕಿನ ಪ್ಲಸ್ ಒಳಗೆ ಬೆಳಕಿನೊಳಗೆ ಅಂತ ಆಗುತ್ತೆ. ಈ ಎರಡೂ ಸಂದರ್ಭದಲ್ಲಿ ನಾವು ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನೇ ಗಮನಿಸ್ತಾ ಹೋಗ್ತೀವಿ. ಸಂಬೋಧನ ಅಂದರೆ ಅದು ಹಳೆಗನ್ನಡದಲ್ಲೂ ಕೂಡ ಹೊಸಗನ್ನಡದಲ್ಲೂ ಎರಡೂ ಒಂದೇ.
ಅದು ಎ ಎನ್ನುವಂತಹ ಒಂದು ದೀರ್ಘ ಸ್ವರವನ್ನು ಬಳಸ್ತೀವಿ ಅನ್ನುವಂತಹ ಒಂದು ಗಮನದಲ್ಲಿ ನಿಮಗಿರಲಿ. ಸೊ ಹಾಗಾಗಿ ನಾವು ಈ ಬೆಳಕಿನಲ್ಲಿ ಎನ್ನುವ ಪದ ಬಗ್ಗೆ ನೋಡ್ತಾ ಹೋದರೆ ನಾವು ಇಲ್ಲಿ ಯಾವುದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ. ಯಾಕಂದರೆ ಬೆಳಕಿನ ಪ್ಲಸ್ ಅಲ್ಲಿ ಬೆಳಕಿನಲ್ಲಿ. ಈಗ ನೋಡಿ, ಒಂದು ಪ್ರೋಸ್ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದರ ಮೇಲೆ ಪ್ರಶ್ನೆಗಳನ್ನ ಹೇಗೆ ಡೆವಲಪ್ ಆದಾಗ ಅದಕ್ಕೆ ಹೇಗೆ ಅದರ ಎದುರುಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಈಗ ಇದು ಬಹಳ ಪ್ರಮುಖವಾದ ಒಂದು ವಚನ ಕೊಟ್ಟಿದ್ದಾರೆ. ಇದು ಬಸವಣ್ಣನವರ ವಚನ. ಅನೇಕ ಸಂದರ್ಭದಲ್ಲಿ ನೀವು ಕೇಳಿರ್ಬೋದು. ಅರ್ಥರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿರ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿರ್ದು ಫಲವೇನು. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿರ್ದು ಫಲವೇನು. ನಮ್ಮ ಕೂಡಲ ಸಂಗನ ಶರಣನ್ನರಿಯದವರ ಕೈಯಲ್ಲಿ ಲಿಂಗವಿರ್ದು ಫಲವೇನು. ಶಿವ ಪಥವನ್ನರಿಯದ ತಕ್ಕ. ಶಿವನ ಮಾರ್ಗವನ್ನು ಗೊತ್ತಿಲ್ಲದೆ, ಶಿವನ ಆರಾಧನೆಯನ್ನು ಮಾಡೋದು ನಮ್ಗೆ ಗೊತ್ತಿಲ್ಲದೆ ಹೋದರೆ, ಶಿವನ ಒಲಿಸಿಕೊಳ್ಳುವ ಪರಿಕ್ರಮ ನಮಗೆ ಗೊತ್ತಿಲ್ಲದೆ ಹೋದರೆ, ಬೇರೆ ಯಾವುದೇ ಅವಕಾಶಗಳು ನಮಗಿದ್ದರೂ ಕೂಡ, ಯಾವ ಅದೃಷ್ಟ ನಮಗಿದ್ದರೂ ಕೂಡ ಪ್ರಯೋಜನ ಇಲ್ಲ ಅನ್ನೋದನ್ನು ನಾವೊಂದು, ನೀವು ವ್ಯಾಕರಣದ ಸಂದರ್ಭಕ್ಕೆ ಹೋದಾಗ, ನೀವು ಅಲಂಕಾರ ಸಂದರ್ಭಕ್ಕೆ ಬಂದಾಗ, ಇದು ದೃಷ್ಟಾಲಂಕಾರಕ್ಕೆ ಭಾಳ ಒಳ್ಳೆಯ ಉದಾಹರಣೆ. ದೃಷ್ಟಾಂತ ಅಲಂಕಾರಕ್ಕೆ ಬಿಂಬ ಪ್ರತಿಬಿಂಬ ಅಲ್ವಾ, ಬಿಂಬ ಪ್ರತಿಬಿಂಬವನ್ನು ಸೂಚಿಸುವಂತಹ ಅಲಂಕಾರಕ್ಕೆ ನಾವೆಂತ ಕರಿತೀವಿ, ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಸೊ ದೃಷ್ಟಾಂತ ಅಲಂಕಾರದಲ್ಲಿ ಈ ಒಂದು ಬಸವಣ್ಣರ ಅನೇಕ ವಚನಗಳು ದೃಷ್ಟಾಂತ ಅಲಂಕಾರದಲ್ಲಿದೆ. ಅದು ಈಗ ಬೇಡ. ನೋಡಿ, ಅರ್ಥರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಇದು ಅರ್ಥಕ್ಕೂ ನಾನೀಗ ಹೋಗಲ್ಲ, ಚರ್ಚೆ ಮಾಡ್ತಾ ಹೋದ್ರೆ ಅದಕ್ಕೆ ಒಂದು ಗಂಟೆನೇ ಬೇಕಾಗುತ್ತೆ. ಆದರೆ ನಾವಿಲ್ಲಿ ನೇರವಾಗಿ ಈ ವಚನಗಳನ್ನು ಅನಲೈಸ್ ಮಾಡ್ತಾ ಇಲ್ಲಿ ರೈಸ್ ಆಗಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಹಂದೆ ಅನ್ನುವ ಪದ ಏನು ನೋಡಿ, ಇಲ್ಲಿದೆ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು. ಹಂದೆ ಅಂದರೆ ಹೇಡಿ ಅಂತ ಅರ್ಥ ಅಲ್ವಾ. ಅವನ ಕೈಯಲ್ಲಿ ಎಂತಹ ಉತ್ಕೃಷ್ಟವಾದ ಆಯುಧ ಇದ್ದರೂ ಆ ಆಯುಧವನ್ನು ಬಳಸ್ಲಿಕ್ಕೆ ಬರದೆ ಹೋದರೆ, ಓದಲಿಕ್ಕೆ ಆಸಕ್ತಿ ಇಲ್ಲದೆ ಅವನ ಕೈಯಲ್ಲಿ ಎಂತಹ ಒಳ್ಳೆಯ ಪುಸ್ತಕ ಇದ್ದರೂ ಏನು ಪ್ರಯೋಜನ. ಕೃಷಿ ಮಾಡಲಿಕ್ಕೆ ಅವನಿಗೆ ಆಸಕ್ತಿನೇ ಇಲ್ಲ ಅಂದರೆ ಅವನಿಗೆ ಎಂತಹ ಒಳ್ಳೆಯ ಫಲವತ್ತಾದ ಭೂಮಿ ಇದ್ದರೂ ಏನು ಪ್ರಯೋಜನ ಅನ್ನುವಂಥ ಅರ್ಥದಲ್ಲಿ ಅಲ್ವಾ. ಮೊದಲು ಆಸಕ್ತಿ ಬೇಕು. ನೀವು ಕಾಂಪಿಟೇಷನ್ ಎಕ್ಸಾಮ್ ಓದೋರಿದ್ದೀರಿ, ನಿಮಗೇನಿರಬೇಕು, ಮೊದಲು ಇಂಟ್ರೆಸ್ಟ್ ಇರಬೇಕು. ನಾನು ಗೆಲ್ತೀನಿ, ಓದಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಒಂದು ಆಸಕ್ತಿ ನಿಮಗಿದೆ. 50% ವಿನ್. ನಿಮಗೆ ಏನೇ ಪುಸ್ತಕ ತಿಂದು ಅಪ್ಪ ಅಮ್ಮ ಟೀಚರ್ಸು ಫ್ರೆಂಡ್ಸ್ ಏನೇ ಒತ್ತಾಯ ಮಾಡಿ ನೀವು ಓದು ಅಂದರೂ ಕೂಡ ಖಂಡಿತವಾಗೂ ಪ್ರಯೋಜನ ಆಗಲ್ಲ. ಹಾಗೇನಾರು ಆದರೆ ಅದು ಏನು ಅರ್ಥ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು. ಫಸ್ಟ್ ಯಾರಿಗೆ ಆಸಕ್ತಿ ಬರಬೇಕು, ಯಾರು ಕಾಂಪಿಟೇಟರ್ ಇದ್ದಾನಲ್ಲ ಅವನಿಗೆ ಆಸಕ್ತಿ ಬರಬೇಕು. ನಿಮಗೆ ಆಸಕ್ತಿ ಬಂದರೆ ನೀವು 50% ವಿನ್. ಇನ್ನು 50% ನಿಂತಿರೋದು ಯಾವುದ್ರ ಮೇಲೆ, ನಿಮ್ಮ ಪ್ರಿಪ್ರೇಷನ್ ಆಧಾರದ ಮೇಲೆ ನಿಂತಿರುತ್ತೆ. ಸೊ ಅದನ್ನು ಗಮನಿಸ್ಕೋಬೇಕು. ಸೊ ಹಾಗಾಗಿ ಹಂದೆ ಇದರ ಅರ್ಥ ಕೇಳಿದ್ದಾರೆ, ಇದೆಲ್ಲ ಗೊತ್ತು ನಮಗೆ. ಪ್ರಾಣಿ, ಸೈನಿಕ, ಅಂಜುಬುರುಕ ಅಥವಾ ಹಂದಿ ಅಂತ ಕೊಟ್ಟಿದ್ದಾನಲ್ವಾ. ಸೊ ಹಂದೆ ಅಂದರೆ ಅರ್ಥ ಗೊತ್ತಿರಬೇಕು ನಿಮಗೆ. ಅಂಜುಬುರುಕ ಅಥವಾ ಇದಕ್ಕೆ ಇನ್ನೊಂದು ಅರ್ಥ ಏನು, ಹೇಡಿ ಅನ್ನುವಂಥ ಅರ್ಥವೂ ಕೂಡ ಇದಕ್ಕೆ ನಿಮಗೆ ಬರುತ್ತೆ. ಹಾಗಾಗಿ ಹೇಡಿ ಕೈಯಲ್ಲಿ ಅಥವಾ ಅಂಜುಬುರುಕನ ಕೈಯಲ್ಲಿ ಅಥವಾ ಅಳುಕು ಬುರುಕನ ಕೈಯಲ್ಲಿ ಎಂತಹ ಚಂದ್ರಾಯುಧವಿದ್ದರೂ ಕೂಡ ಅದರಿಂದ ಯಾವುದೇ ರೀತಿ ಗೆಲುವನ್ನು, ಯಾವುದೇ ರೀತಿ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಗಮನಿಸಿ. ಅರ್ಥರೇಖೆ ಇದ್ದು ಏನು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಈ ಸಾಲು ಏನನ್ನು ಅಭಿವ್ಯಂಜಿಸುತ್ತದೆ ಅಲ್ವಾ. ನೋಡಿ, ಅಭಿವ್ಯಂಜಿಸುತ್ತದೆ ಎನ್ನುವಂಥ ಪದ ಬಹಳ ಮುಖ್ಯ. ಈ ಅಭಿವ್ಯಂಜಿಸುತ್ತದೆ ಎನ್ನುವ ಪದ ಎಲ್ಲಿಂದ ತಗೊಂಡಾರೆ ಅಂತ ಹೇಳಿದ್ರೆ, ಕಾವ್ಯಮೀಮಾಂಸೆಯ ಧ್ವನಿ ಸಿದ್ಧಾಂತ ಅಂತ ತಗೊಂಡಿದ್ದಾರೆ. ಆ ಕಾವ್ಯಮೀಮಾಂಸೆಯ ಧ್ವನಿಯ ಸಿದ್ಧಾಂತದಲ್ಲಿ 3 ರೀತಿಯ ಅರ್ಥ ಪರಂಪರೆಗಳನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ವಾಚ್ಯಾರ್ಥ, ಎರಡನೇದು ಲಕ್ಷ್ಯಾರ್ಥ, ಮೂರನೇದು ವ್ಯಂಗ್ಯಾರ್ಥ. ಅಂದರೆ ವ್ಯಂಜಕ ಶಕ್ತಿ ಯಾವ ಪದದಲ್ಲಿದೆಯೋ ಅದನ್ನೇ ನಾವೇನು ಕರಿತೀವಿ, ವ್ಯಂಗ್ಯಾರ್ಥ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಅಭಿವ್ಯಂಜಿಸುತ್ತದೆ, ನಿಜವಾದ ಅರ್ಥ ಪರಂಪರೆಯನ್ನು ಕಟ್ಟಿಕೊಡುತ್ತದೆ, ಅದನ್ನೇ ನಾವು ಅಭಿವ್ಯಂಜಕ ಅಂತ ಕರಿತೀವಿ. ಅದಕ್ಕೆ ಆನಂದವರ್ಧನ ಹೇಳ್ತಾರೆ ಕಾವ್ಯಸಾತ್ಮಃ ಧ್ವನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ, ಒಂದು ಕಾವ್ಯದಲ್ಲಿ ಯಾವ ಅರ್ಥ ಪರಂಪರೆ ಕಟ್ಕೊಳ್ಳುತ್ತಲ್ಲ ಅದನ್ನೇ ಧ್ವನಿ ಅಂತ ಕೇಳ್ತಾನೆ. ಈ ವ್ಯಂಜನ ಶಕ್ತಿಯೇ ಧ್ವನಿ. ಅದನ್ನು ಈ ಪ್ರಶ್ನೆಯಲ್ಲಿ ರೈಸ್ ಮಾಡುವಂಥ ಪ್ರಶ್ನೆ ಮಾಡ್ತಾರೆ ನೋಡಿ. ಅರ್ಥರೇಖೆ ಇದ್ದು, ಅರ್ಥರೇಖೆ ಅಂದರೆ ಹಣ, ಸಂಪತ್ತು. ನಮ್ಮ ಬಳಿ ಏನೇ ಸಂಪತ್ತು ಇದ್ದರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಯುಷ್ಯವೇ ಇಲ್ಲದ್ರೆ ಯಾವ ಪ್ರಯೋಜನವೂ ಕೂಡ ಬರಲ್ಲ. ಆಯುಷ್ಯ ಇದ್ದರೆ ನಮ್ಮ ಬಳಿರುವ ಸಂಪತ್ತಿಗೆ ಒಂದು ಅರ್ಥ ಬರುತ್ತೆ. ಅದಿಲ್ಲದೆ ಹೋದರೆ ಅದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದ ಹಾಗಾಗುತ್ತೆ. ನೋಡಿ, ಆಯುಷ್ಯ ರೇಖೆಯನ್ನು ಹೆಚ್ಚಿಸಿಕೊಳ್ಳದ ಹೊರತು ಅರ್ಥವಿಲ್ಲ. ಇದು ಫ್ಲಾಟ್ ಆಗಿದೆ ಇದರ ಅರ್ಥ. ಸಾವು ಎದುರಿರುವಾಗ ಶ್ರೀಮಂತಿಕೆಗೆ ಏನೂ ಅರ್ಥ. ಇದು ಸ್ವಲ್ಪ ಉತ್ತರಕ್ಕೆ ಹತ್ತಿರವಾದಂತಹ ಒಂದು
ಆಪ್ಷನ್. ಆಯುಷ್ಯವಿದ್ದರೆ ಮಾತ್ರ ಹಣಕ್ಕೆ ಪ್ರಾಮುಖ್ಯತೆ, ಇದೂ ಕೂಡ ಹತ್ತಿರವಾದಂತಹ ಒಂದು ಆಪ್ಷನ್ ಇದೆ. ಆಯುಷ್ಯವಿಲ್ಲದಿದ್ದಾಗ ಹಣವನ್ನು ಬಳಸಲಾಗುವುದಿಲ್ಲ. ನೋಡಿ, ಮೂರು ಒಂದೇ ರೀತಿಯಲ್ಲಿ ಅರ್ಥ ಕೊಡುತ್ತೆ. ಹಾಗಾದರೆ ಇದು ಹತ್ತಿರವಾದಂತಹ ಅರ್ಥ ಯಾವುದು? ಅದಕ್ಕೆ ನಮ್ಮಲ್ಲಿ ಕಾಂಪಿಟೇಷನ್ ಎಕ್ಸಾಮ್ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀವಿ ನಾವು, ಏನಂದರೆ 3 ಅಥವಾ 4 ಉತ್ತರಗಳು ಒಂದೇ ಥರ ಇದ್ದಾಗ ಇಂಟೆಲಿಜೆಂಟ್ ಗೆಸ್ ಅಂತ ಕರಿತೀವಿ. ನಮ್ಮ ಎಕ್ಸ್ಪೀರಿಯನ್ಸನ್ನು ನಾವೇನು ಮಾಡಬೇಕು, ಅಪ್ಲೈ ಮಾಡಬೇಕಲ್ಲಿ. ಅದು ಏನು ಹೇಳ್ತಾ ಇದೆ, ಮತ್ತೊಂದು ಸಾರಿ ಪ್ರಶ್ನೆ ಓದ್ಕೋಬೇಕು ಏನಂತ. ಅಥವಾ ಇಲ್ಲಿ ನೋಡಿ, ಅರ್ಥರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಅರ್ಥರೇಖೆ ನಿಮ್ಮ ಕೈಲಿ ಅದೃಷ್ಟ ಇದ್ದರೆ, ಅಂದರೆ ಹಣ ಸಂಪತ್ತಿನ ಅದೃಷ್ಟ ಇದ್ದರೆ, ನಿಮಗೆ ಆಯುಷ್ಯದ ರೇಖೆನೇ ಇಲ್ಲದೆ ಹೋದರೆ ಏನು ಪ್ರಯೋಜನ ಅನ್ನೋದೊಂದು ತಾತ್ವಿಕತೆ. ಜೀವನದಲ್ಲಿ ಹಣ, ಐಶ್ವರ್ಯ, ಸಂಪತ್ತು ಎಲ್ಲ ಇದೆ, ಆದರೆ ರೋಗದಿಂದ ನರಳುತ್ತಾ ಸಾವು ಇನ್ನೇನು ನಾಳೆ ನಾಡಿದ್ದು ಬರುತ್ತೆ, ಯಾವುದೋ ಭಯಂಕರವಾದ ರೋಗ ದೇಹದಲ್ಲಿ ಇದೆ ಅಂದಾಗ ನೀವು ಎಷ್ಟೇ ಸಂಪತ್ತಿದ್ರೂ ಕೂಡ ಅದು ಯಾವುದೇ ಪ್ರಯೋಜನಕ್ಕೆ ಬರಲು ಅಂತ ಅರ್ಥವನ್ನು ಈ ವಚನ ಹೇಳ್ತಾ ಇದೆ. ಹಾಗಾದರೆ ಈ ವಚನಕ್ಕೆ ಸರಿಯಾದ ಅರ್ಥ, ಹತ್ತಿರದ ಅರ್ಥ ಯಾವುದು? ಅರ್ಥರೇಖೆ ಇದ್ದು ಏನು ಫಲ, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ನೋಡಿ, ಆಯುಷ್ಯ ಇದ್ದರೆ ಮಾತ್ರ ಹಣಕ್ಕೆ ಪ್ರಾಮುಖ್ಯತೆ ಅಲ್ವಾ. ನಮಗೆ ಮುಂದೆ ಬದುಕ್ತೀನಿ ಅನ್ನುವಂಥ ಆಕಾಂಕ್ಷೆ ಇದ್ದರೆ, ಬದುಕ್ತೀನಿ ಅನ್ನುವಂಥ ಭರವಸೆ ಇದ್ದರೆ ಮಾತ್ರ ನಮಗೆ ಈ ಹಣಕ್ಕೆ ಪ್ರಾಮುಖ್ಯತೆ. ಹಾಗೆ ಆಯುಷ್ಯ ಇಲ್ಲದಿದ್ದಾಗ ಹಣವನ್ನು ಬಳಸಲಾಗುವುದಿಲ್ಲ. ಇದು ಕೂಡ ಸ್ವಲ್ಪ ನಾವು ಉತ್ತರವನ್ನು ಪಕ್ಕಕ್ಕೆ ಇಡ್ಬೋದು, ಇದು ಉತ್ತರ ಆಗಲ್ಲ. ಸಾವು ಎದುರಿರುವಾಗ ಶ್ರೀಮಂತಿಗೆ ಏನು ಅರ್ಥ? ನೋಡಿ, ಎರಡೂ ಅರ್ಥ ಬರುತ್ತೆ. ಸಾವು ಎದುರಿರುವಾಗ ಇನ್ನೇನು ಸಾಯ್ತೀವಿ ಅಂತ ಹೇಳಿ ನಮಗೆ ಡಾಕ್ಟರ್ ಹೇಳಿರ್ತಾರೆ, ಅಥವಾ ನಮಗೆ ಅನಿಸ್ತಾ ಇರುತ್ತೆ ನಾಳೆ ನಾಡಿದ್ದು ಇನ್ನೊಂದು ದಿನ ಸಾಯ್ತೀವಿ ಅಂತ ನಾವು ಅನಿಸ್ತಾ ಇರುತ್ತೆ. ಆದರೆ ಶ್ರೀಮಂತಿಗೆ ಏನು ಪ್ರಯೋಜನ? ಇವೆರಡರಲ್ಲಿ ಯಾವುದು ಉತ್ತರ? ಆಯುಷ್ಯವಿದ್ದರೆ ಮಾತ್ರ ಹಣಕ್ಕೆ ಪ್ರಾಮುಖ್ಯತೆ ಅನ್ನುವಂಥದ್ದು ಒಂದು ಆಪ್ಷನ್ನು. ಸಾವು ಎದುರಿಗಿರುವಾಗ ಶ್ರೀಮಂತಿಗೆ ಏನು ಅರ್ಥ? ನೋಡಿ, ಇದು ಬರಲ್ಲ. ಆಯುಷ್ಯ ರೇಖೆಯನ್ನು ಹೆಚ್ಚಿಸಿಕೊಳ್ಳದ ಹೊರತು ಅರ್ಥವಿಲ್ಲ. ಈ ಆಪ್ಷನ್ 1, ಆಪ್ಷನ್ 4 ತೆಗೆದುಬಿಡಬೇಕು. ಇವೆರಡರಲ್ಲಿ ಬಹಳ ಹತ್ತಿರದ ಸಂಬಂಧ ಇದೆ. ಆಯುಷ್ಯವಿದ್ದರೆ ಮಾತ್ರ ಹಣಕ್ಕೆ ಪ್ರಾಮುಖ್ಯತೆ ಅಲ್ವಾ. ಆಯುಷ್ಯ ಇದ್ದರೆ ಮಾತ್ರ ನಮಗೆ ಹಣಕ್ಕೆ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಬರುತ್ತೆ. ಯಾಕಂದರೆ ಆಯುಷ್ಯ ಇದ್ದರೆ ಮಾತ್ರ ಹಣವನ್ನು ನಾವು ಬಳಸ್ಬೋದು, ಹಣವನ್ನು ನಮ್ಮ ಬದುಕಿಗಾಗಿ ವ್ಯಯ ಮಾಡ್ಬೋದು. ಇಲ್ಲದ್ರೆ ಏನು ಪ್ರಯೋಜನ? ಅಥವಾ ಸಾವು ಎದುರಿದ್ದಾಗ ಮಾತ್ರ ಶ್ರೀಮಂತಿಕೆಗೆ ಏನು ಅರ್ಥ? ಅಂದರೆ ಆಯುಷ್ಯ ರೇಖೆ ಇಲ್ಲ ಅಂದರೆ ಏನು? ಸಾವು ಎದುರಿಗಿದೆ ಅಂತ ಹೇಳಿ. ಸಾವು ಎದುರಿಗಿದ್ದಾಗ ನಿಮ್ಮ ಶ್ರೀಮಂತಿಕೆಗೆ ಏನರ್ಥ? ಸೊ ಎರಡರಲ್ಲಿ ನೇರವಾಗಿ ಎರಡನೇ ಆಪ್ಷನ್ ನಿಮಗೆ ಉತ್ತರವನ್ನು ನೀವು ಬಳಸಬೇಕಾಗತ್ತೆ. ಸಾವು ಎದುರಿರುವಾಗ ಶ್ರೀಮಂತಿಗೆ ಏನು ಅರ್ಥ? ಶ್ರೀಮಂತಿಗೆ ಇದ್ದರೂ ಕೂಡ ಏನು ಪ್ರಯೋಜನವೇ ಇಲ್ಲ. ನೀವು ಆಯುಷ್ಯ ರೇಖೆ ಇದ್ದರೆ ಮಾತ್ರ ಹಣಕ್ಕೆ ಪ್ರಾಮುಖ್ಯತೆ. ರೇಖೆ ಇದ್ದರೆ ಮಾತ್ರ ಅಲ್ಲ, ಹಣ ರೇಖೆ ಬೇರೆ, ಹಣ ಬೇರೆ ಅಲ್ವಾ. ರೇಖೆ ಇದ್ದರೆ ಮಾತ್ರ, ಆಯುಷ್ಯ ರೇಖೆ ಇದ್ದರೆ ಮಾತ್ರ ಹಣಕ್ಕೆ ಪ್ರಾಮುಖ್ಯತೆ ಅನ್ನುವಂಥ ಸ್ಟೇಟ್ಮೆಂಟ್ ಇದೆ ಅಲ್ವಾ. ಇದನ್ನು ಕೂಡ ನಾವು ಈ ಎರಡು ಆಪ್ಷನಿಂದ ದೂರ ಇಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬಹಳ ಹತ್ತಿರದ ಉತ್ತರ, ಅರ್ಥ ಕೊಡುವಂಥ ಉತ್ತರ ಯಾವುದು? ಸಾವು ಎದುರಿರುವಾಗ ಶ್ರೀಮಂತಿಗೆ ಏನು ಅರ್ಥ? ನೇರವಾದ ವ್ಯಂಜಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ಅರ್ಥ. ಸೊ ಹಾಗಾಗಿ ನೀವು ಆಪ್ಷನ್ 2 ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಸ್ವಲ್ಪ ಟ್ವಿಸ್ಟ್ ಆಗಿದೆ, ಇದನ್ನು ಭಾಳ ಜಾಣತನದಿಂದ ಗೆಸ್ ಮಾಡಿ ಇದನ್ನು ನೀವು ನಿಮ್ಮ ಅನುಭವವನ್ನು ಬಳಸ್ಕೊಂಡು ಇದಕ್ಕೆ ಉತ್ತರವನ್ನು ಕಂಡುಹಿಡಿಯಬೇಕಾಗತ್ತೆ. ಇದೊಂದು ಭಾಳ ಚೆನ್ನಾಗಿದೆ ನೋಡಿ. ಅಂಧಕನ ಕೈಯಲ್ಲಿ ದರ್ಪಣ, ಮೀಮಾಂಸೆಯ ಭಾಷೆಯಲ್ಲಿ ಈ ವಾಕ್ಯವನ್ನು ಏನೆಂದು ಕರೆಯಬಹುದು? ನೋಡಿ, ಬಹಳ ಟ್ವಿಸ್ಟ್ ಆದ ಕ್ವಶನ್ ಇದು. ಬಹಳ ಪ್ರಾಕ್ಟೀಸ್ ಆದ ಕ್ವಶನ್ಗಳಲ್ಲಿ ಕೇಳಿದ್ದಾರೆ. ಅಂಧಕ ಅಂದರೆ ಗೊತ್ತು, ಕುರುಡನ ಕೈಯಲ್ಲಿ ದರ್ಪಣ ಇದ್ದರೆ ಅನ್ನುವಂಥ ಒಂದು ಅರ್ಥ ಕೊಡುವಂಥ ಒಂದು ಸಿಂಪಲ್ ಆದ ಒಂದು ವಾಕ್ಯ. ಅಂಧಕನ ಕೈಯಲ್ಲಿ ದರ್ಪಣ, ಮೀಮಾಂಸೆಯ ಭಾಷೆಯಲ್ಲಿ ಈ ವಾಕ್ಯವನ್ನು ಏನೆಂದು ಕರಿತೀವಿ? ಇದನ್ನು ಅಲಂಕಾರ ಅಂತ ಕರಿತೀವ, ದೃಶ್ಯಾಂಕ ಅದಕ್ಕೆ ದೃಷ್ಟಾಂತ ಅಂತ ಓದ್ಕೊಳ್ಳಿ, ಉಪಮೆ ಅಂತ ಕರಿತೀವ, ರೂಪಕ ಅಂತ ಕರಿತೀವ. ನೋಡಿ, ಉಪಮೆ ಅಂತ ಕೇಳಿದರೆ ಇಲ್ಲಿ ಅಂತೆ, ಅಂತಿರೆ, ಓಲ್ ಅನ್ನುವಂತಹ ಒಂದು ಪ್ರತ್ಯಯ ಇರಬೇಕಿತ್ತು ಅಲ್ವಾ. ಅಂಧಕನಂತೆ ಅಥವಾ ಅಂಧಕನ ಓಲ್. ಸೊ ಹಾಗಾಗಿ ಉಪಮೆ ಅಲ್ಲ. ರೂಪಕ ಅಂದರೆ ಎರಡೂ ಒಂದೇ, ಅಂಧಕ ಬೇರೆ ಅಲ್ಲ, ದರ್ಪಣ ಬೇರೆ ಅಲ್ಲ. ಸೊ ಆ ಥರದ ಒಂದು ರೂಪಕಗಳು ಕೊಡಲ್ಲ. ಅಂಧಕನ ಕೈಯಲ್ಲಿ ದರ್ಪಣ, ಎರಡು ಏನು ಒಂದೇ ವಸ್ತು. ರೂಪಕ ಅಲಂಕಾರದಲ್ಲಿ ಈಗ ಮುಖ ಕಮಲ ಅನ್ನುವಂಥದ್ದು, ಕಮಲ ಬೇರೆ ಅಲ್ಲ, ಮುಖ ಬೇರೆ ಅಲ್ಲ, ಎರಡೂ ಒಂದೇ ಅಂತ ನಾವು ಭಾವಿಸ್ತೀವಿ. ಆವಾಗ ಅದು ರೂಪಕ ಅಲಂಕಾರ ಆಗ್ತಾ ಹೋಗುತ್ತೆ. ಸೊ ಆ ಥರದ ಒಂದು ಸಾಧ್ಯತೆಗಳು ಇಲ್ಲ ಇಲ್ಲಿ. ಅಲಂಕಾರ ಹೌದು, ಯಾವ ಅಲಂಕಾರ ಅಲ್ವಾ. ಅಲಂಕಾರದ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಅದು ಯಾವ ಅಲಂಕಾರ? ಇಲ್ಲಿ
ಸರಿಯಾದ ನಿರ್ಧಾರಕವಾದಂಥ ಒಂದು ಉತ್ತರ ಇಲ್ಲ. ಹಾಗಾಗಿ ನಾವೇನು ದೃಷ್ಟಾಲಂಕಾರಕ್ಕೆ ಇದು ನೇರವಾದ ಉದಾಹರಣೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಅಂದರೆ ಇದು ಅಂಧಕನ ಕೈಯಲ್ಲಿ ದರ್ಪಣ ಇದ್ದು ಫಲವೇನು. ಬಿಂಬ ಪ್ರತಿಬಿಂಬ ಅಂದರೆ ಅರ್ಥ ಪರಂಪರೆಯನ್ನು ಕನ್ನಡಿ ನೋಡಿಕೊಳ್ಳುವ ಹಾಗೆ ನಮಗೆ ಅರ್ಥವನ್ನು ಕಟ್ಕೊಳ್ಳುತ್ತೆ. ಬಿಂಬ ಇದ್ದಾಗ ಮಾತ್ರ ನಮಗೆ ಕನ್ನಡಿ ಇದ್ದಾಗ ಮಾತ್ರ ಬಿಂಬ ಕಾಣುತ್ತೆ. ಹಾಗೆ ದೃಷ್ಟಾಲಂಕಾರದ ಒಂದು ಸ್ಟೇಟ್ಮೆಂಟ್ ಅಂದರೆ ಒಂದು ವಾಕ್ಯವು ಬಿಂಬ ಪ್ರತಿಬಿಂಬದ ಅರ್ಥವನ್ನು ಕಟ್ಟಿಕೊಡುವಂತಿದ್ದರೆ ನಾವೆಂತ ಕರಿತೀವಿ, ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಹಾಗೆ ಇಲ್ಲಿ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಅಂಧಕ ಅಂದರೆ ಕುರುಡ, ಆ ಕುರುಡನ ಕೈಯಲ್ಲಿ ದರ್ಪಣ ಅಂದರೆ ಕನ್ನಡಿ ಇದ್ದರೂ ಫಲವೇನು ಮುಂದಿನ ಅರ್ಥ. ಅದು ಬಿಂಬಕ್ಕೆ ಪ್ರತಿಬಿಂಬ ಅದು. ಸೊ ಹಾಗಾಗಿ ಇದು ನೇರವಾಗಿ ದೃಷ್ಟಾಂತ ಅಲಂಕಾರಕ್ಕೆ ಒಂದು ಉದಾಹರಣೆಯಾಗಿ ನಮಗೆ ಕಾಣಸಿಗುತ್ತೆ. ಸೊ ಅಂಧಕನ ಕೈಯಲ್ಲಿ ದರ್ಪಣ ಅನ್ನೋದು ಯಾವುದು, ಇದು ಎರಡನೇ ಆಪ್ಷನ್ ದೃಷ್ಟಾಂತ ಅಲಂಕಾರ. ಸೊ ಈ ಒಂದು ಕವನ ಕೊಟ್ಟಿದ್ದಾರೆ, ಕವನದಲ್ಲ ಅದು ವಚನ, ಇಲ್ಲಿ ಕವನ ಅಂತ ಕೊಟ್ಟಿದ್ದಾರೆ. ಇರಲಿ, ಈ ಕವನದ ಮುಖ್ಯ ವಸ್ತು ಏನು? ನಿಜವಾದ ಪರಮಾರ್ಥದ ದಾರಿಯನ್ನು ತಿಳಿಯುವುದು. ಈ ಬದುಕು ಅನಿಯತ ಎನ್ನುವುದು, ಈ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಈ ಬದುಕಿನಲ್ಲಿ ಸಾರವೆಲ್ಲ ತಿನ್ನುವುದು ಅಲ್ವಾ. ಸೊ ಸ್ವಲ್ಪ ಈ ವಚನವನ್ನು ಅರ್ಥ ಮಾಡಿಕೊಂಡು ನಾವು ಉತ್ತರ ಕೊಡಬೇಕಾಗತ್ತೆ, ಸುಮ್ಮನೆ ನೇರವಾಗಿ ಕೊಡೋಕ್ಕಾಗಲ್ಲ. ಅಂದರೆ ಕೊನೆಗೆ ಕೊಟ್ಟರೆ ಶಿವಪಥವನ್ನು ಅರಿಯದನ್ನಕ್ಕ. ಶಿವ ಅಂದರೆ ಆಧ್ಯಾತ್ಮ ಅಲ್ವಾ. ಅಂದರೆ ನಮ್ಮಲ್ಲಿ ಏನೇ ಸಂಪತ್ತಿದ್ರೂ, ಏನೇ ರೀತಿಯ ನೋಡಿ ಇಲ್ಲಿ ವಚನಗಳಲ್ಲಿ ಕೊಡ್ತಾ ಹೋಗ್ತಾನೆ. ಅರ್ಥರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುದ್ಧ ಫಲವೇನು, ಅಂಧಕನ ಕೈಯಲ್ಲಿ ಕನ್ನಡಿ ಇದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದ ಕೈಯಲ್ಲಿ ಲಿಂಗವಿದ್ದು ಫಲವೇನು. ನೋಡಿ ಇವುಗಳೆಲ್ಲವೂ ಕೂಡ ಇದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಮೇಲಿನ 3 ಸಾಲುಗಳೇನು ಮಾಡುತ್ತೆ, 4 ಸಾಲುಗಳು ಈ ಕೊನೆಯ 2 ಪದಗಳಿದಾವಲ್ಲ, ಈ ಎರಡು ವಾಕ್ಯಗಳಿದಾವಲ್ಲ, ಇದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಏನಂತ, ಅರ್ಥರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದೆ. ಹಂದೆಯ ಕೈಯಲ್ಲಿ ಚಂದ್ರಾಯುದ್ಧ ಫಲವೇನು, ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದರೂ ಏನೂ ಫಲವಿಲ್ಲ. ಕುರುಡನ ಕೈಯಲ್ಲಿ ದರ್ಪಣ ಇದ್ದರೂ ಏನೂ ಫಲವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದರೂ ಕೂಡ ಏನೂ ಪ್ರಯೋಜನ ಇಲ್ಲ. ಯಾವಾಗ ಅಂದರೆ ಕೂಡಲ ಸಂಗನ ಶರಣನನ್ನರಿಯದವರ ಕೈಯಲ್ಲಿ. ವಚನ ಚಳುವಳಿಯ ಸಂದರ್ಭದಲ್ಲಿ ಶರಣ ಬಹಳ ಪ್ರಮುಖ ವಾಕ್ಯ ಅಲ್ವಾ. ಗುರು ಲಿಂಗ ಶರಣ ಈ 3 ಪದಗಳು ವಚನ ಚಳುವಳಿ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಪದಗಳು. ಹಾಗಾಗಿ ಶರಣನನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಲಿಂಗಕ್ಕಿಂತ ಶರಣನೇ ಬಹಳ ಮುಖ್ಯ ವಚನಕಾರರಲ್ಲಿ. ಹಾಗಾಗಿ ಭಕ್ತ ನಂತರ ಬರೋದೇ ಶರಣ. ಅಂದರೆ ಭಕ್ತ ಸಾಮಾನ್ಯವಾದ ಭಕ್ತ ಅವನು, ಆದ ಶರಣತ್ವ ಬರಬೇಕಂದ್ರೆ ಅವನಲ್ಲಿ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿಕೊಂಡಿರಬೇಕು. ಹಾಗಾಗಿ ಅಂತಹ ಶರಣ ಪಥವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಅಥವಾ ಶರಣನನ್ನು ಅರಿದೇ ಹೋದರೆ ನಿನ್ನ ಕೈಯಲ್ಲಿ ಲಿಂಗ ಇದ್ದರೂ ಏನು ಪ್ರಯೋಜನ ಅಲ್ವಾ. ಲಿಂಗ ಇಟ್ಕೊಂಡು ನಾವು ಸದಾ ಪೂಜೆ ಮಾಡ್ತಾಯಿದ್ರು ನಾವು ಶರಣನನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ. ನೋಡಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬಸವಣ್ಣವ್ರಿಗೆ ಇನ್ನೊಂದು ವಚನ ಇದೆ ಇದಕ್ಕೆ ನೋಡಿ ಅಲ್ವಾ. ಆ ವಚನಗಳು ನಮಗೆ ಬಹಳ ಪ್ರಸಿದ್ಧವಾದ ವಾಕ್ಯ ಯಾವುದಂದರೆ, ಕಲ್ಲು ನಾಗರ ಕಂಡರೆ ಹಾಲೆರುವರಯ್ಯ, ದಿಟವ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬುವರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯ ಅಲ್ವಾ. ನಿಜವಾದ ಜಂಗಮನಿಗೆ ನಾವು ಊಟವನ್ನು ಕೊಡದೆ ಹೋದರೆ, ಪ್ರಸಾದವನ್ನು ಕೊಡದೆ ಹೋದರೆ ನಾವು ಉಣ್ಣದ ಲಿಂಗಕ್ಕೆ ಇದೆ ಬೋನವ ಏರ್ದಾಗುತ್ತೆ. ಸೊ ಅದೇ ಅರ್ಥವನ್ನು ರಿಫ್ಲೆಕ್ಟ್ ಮಾಡುತ್ತೆ ಈ ಪ್ರಶ್ನೆಯಲ್ಲಿ ಅಲ್ವಾ. ಈ ಕವನದ ಮುಖ್ಯ ವಸ್ತು ಏನು ಅಂತ ಹೇಳಿದರೆ, ನಿಜವಾದ ಪರಮಾರ್ಥದ ದಾರಿಯನ್ನು ತಿಳಿಯುವುದು. ಪರಮಾರ್ಥ ಅಂದ್ರೇನು? ಆಧ್ಯಾತ್ಮ. ನೀವು ಪರಮಾರ್ಥ ಅಂತ ಹೇಳಿ ನಮ್ಮ ಸರ್ವಜ್ಞನ ವಚನಗಳ ಸಂಕಲನ ಇದೆ, ತ್ರಿಪದಿಗಳ ಸಂಕಲನ, ಅದಕ್ಕೆ ಪರಮಾರ್ಥ ಅಂತ ಹೇಳಿ ಎಲ್ ಬಸವರಾಜವರು ಸಂಗ್ರಹ ಮಾಡಿದ್ದಾರೆ. ಪರಮಾರ್ಥ ಅಂದರೆ ಆಧ್ಯಾತ್ಮ. ಆಧ್ಯಾತ್ಮವನ್ನು ಕಂಡುಹಿಡಬೇಕಾದ್ರೆ ನಾವು ನಿಜವಾಗ್ಲೂ ಆ ವಚನದಲ್ಲಿ ಹೇಳಿದ್ದಾರೆ ಬಸವಣ್ಣವರು, ಶರಣನನ್ನು ಅರಿಯದ ನಕ್ಕ. ಶರಣನನ್ನು ಅರ್ಥ ಮಾಡ್ಕೋಬೇಕು. ಮೊದಲು ನಾವು ಶರಣ ಪಥವನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಲಿಂಗನ ಶಿವನ ಪಥ ನಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಉಣ್ಣುವ ಲಿಂಗಕ್ಕೆ, ಉಣ್ಣುವ ಹಾಲು ಕುಡಿಯುವ ಸರ್ಪಕ್ಕೆ ಮತ್ತು ಉಣ್ಣುವ ಜಂಗಮನಿಗೆ ನಾವು ಊಟವನ್ನು ಕೊಡಬೇಕು ಅನ್ನುವಂಥ ಅರ್ಥವನ್ನು ಇಲ್ಲಿ ಪ್ರತಿಫಲಿಸ್ತಾ ಹೋಗುತ್ತೆ. ದರ್ಪಣ ಈಗ ಗೊತ್ತು, ನಿಮಗೆ ಆಗಲೇ ಹೇಳಿದ್ದೀವಿ. ನೋಡಿ, ದರ್ಪಣ ಪದದ ಮೂಲ ಯಾವುದು ನೋಡಿ. ಇದು ಮತ್ತೊಂದು ವಚನದ ಮತ್ತೊಂದು ವ್ಯಾಕರಣದ ಅಂಶ ಬರ್ತಾ ಹೋಗುತ್ತೆ. ದರ್ಪಣ ಅಂತ ಹೇಳಿದರೆ ನಾವು ಅರ್ಥ ಕೇಳಿದರೆ ಕನ್ನಡಿ. ಅದು ಯಾವ ಭಾಷೆಯಿಂದ ಬಂದಿದೆ? ಇದು
ಪ್ರಾಕೃತ ಭಾಷೆಯಿಂದಲೋ, ಪರ್ಷಿಯನ್ ಭಾಷೆಯಿಂದಲೋ, ಸಂಸ್ಕೃತ ಭಾಷೆಯಿಂದಲೋ, ಕನ್ನಡ ಭಾಷೆಯೋ? ಯಾವ ಭಾಷೆ ಪದ ಇದು ಅಲ್ವಾ? ನಾವು ಕರಡಿ ಅಂತ ಕನ್ನಡದಲ್ಲಿ ಬಳಸ್ತೀವಿ. ಹಾಗಾದರೆ ಇದು ಯಾವ ಭಾಷೆಯಿಂದ ಎರವಲಾಗಿ ಬಂದಿದೆ? ಇದು ಗೊತ್ತು ನಮಗೆಲ್ಲ, ಸಂಸ್ಕೃತ ಭಾಷೆಯ ಪದ. ದರ್ಪಣ ಅಂದ್ರೇನು? ಶಬ್ದಮಣಿ ದರ್ಪಣ ಅಲ್ವಾ? ನಮ್ಮ ಕೆ ಸಿ ರಾಜನ ವ್ಯಾಕರಣ ಕೃತಿಯ ಹೇಳಿದರೆ ಶಬ್ದಮಣಿ ದರ್ಪಣ ಅಂದರೆ ಕನ್ನಡಿ ಹಾಗೆ ಪ್ರತಿಫಲಿಸುತ್ತೆ ಅನ್ನೋದಕ್ಕೆ ಅರ್ಥ ಕೊಡುತ್ತೆ. ಸೊ ಈ ದೇಶೀಯ ಅನ್ಯ ದೇಶೀಯ ಎನ್ನುವಂತಹ ಒಂದು ವ್ಯಾಕರಣದ ಬಹಳ ಪ್ರಮುಖವಾದಂತಹ ಒಂದು ಅಂಶ. ನೀವು ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಹೋದರೆ ಇದರಲ್ಲಿ ಒಂದು 2-3 ಪ್ರಶ್ನೆಗಳು ಇದ್ದೇ ಇರ್ತವೆ. ಪದಗಳನ್ನು ಕೊಟ್ಟು ದೇಶೀಯ ಅನ್ಯ ದೇಶೀಯ ಪದಗಳು ಅಂತ ಹೇಳಿ ನಾವು ಗುರುತು ಹೇಳಲಿಕ್ಕೆ 2-3 ಪದಗಳು ಇದ್ದೇ ಇರ್ತವೆ. ಸೊ ಅದನ್ನು ಇನ್ನೊಂದು ವಿಡಿಯೋಗಳು ನಾವು ಅಪ್ಲೋಡ್ ಮಾಡುವ. ನೋಡಿ, ಮಾಣಿಕ್ಯ ವಿರ್ದು ಪದದಲ್ಲಿನ ಸಂಧಿ. ನೋಡಿ, ಇಲ್ಲಿ ಸಂಧಿ ಕೂಡ ಒಂದು ಪ್ರಶ್ನೆ ರೇಸ್ ಮಾಡಿದ್ದಾರೆ. ಸಂಧಿ ಗೊತ್ತು, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಇದೆ. ಹಾಗಾದರೆ ಇಲ್ಲಿ ಮಾಣಿಕ್ಯ ವಿರ್ದು ಇದನ್ನೇನು ಮಾಡಬೇಕು ನಾವು? ಅವಾಗ ಇದನ್ನು ಬಿಡಿಸ್ಕೋಬೇಕು. ಮಾಣಿಕ್ಯ ವಿರ್ದು ಅನ್ನೋ ಪದ ಇದೆಯಲ್ಲ, ಇದನ್ನು ಬಿಡಿಸ್ಕೋಬೇಕು. ಮಾಣಿಕ್ಯ ಪ್ಲಸ್ ಇರ್ದು ಅಲ್ವಾ? ಈ ಮಾಣಿಕ್ಯ ಪ್ಲಸ್ ಇರ್ದು ಅನ್ನುವಂಥ 2 ಪದವನ್ನು ಬಿಡಿಸ್ಕೊಂಡಾಗ ಏನಾಗುತ್ತೆ ನೋಡಿ, ಗುಣಸಂಧಿ ಆಗುತ್ತಾ, ಲೋಪಸಂಧಿ ಆಗುತ್ತಾ, ವಕಾರಗಮ ಸಂಧಿ ಆಗುತ್ತಾ, ಆದೇಶ ಸಂಧಿ ಆಗುತ್ತಾ ಅನ್ನುವಂಥದ್ದು. ಸೊ ಸಂಧಿ ಬಗ್ಗೆನೇ ನಾವು ಇನ್ನೊಂದು ತರಗತಿಗಳಲ್ಲಿ ವಿಡಿಯೋ ಮಾಡಿಬೇಕಾದ್ರೆ ಅಪ್ಲೋಡ್ ಮಾಡೋಣಂತೆ. ಇಲ್ಲಿ ಮಾಣಿಕ್ಯ ಮಾಣಿಕ್ಯ ಇರ್ದು ನೋಡಿ, ಇಲ್ಲೇನಾಗಿದೆ, ಉತ್ತರ ಪದದಲ್ಲಿ ಬರುವ ಈ ಎನ್ನುವ ಸ್ವರ ಲೋಪ ಆಗಿ ಹೊಸ ಒಂದು ಅಕ್ಷರ ಇಲ್ಲೇನಾಗಿದೆ, ಬಂದು ಸೇರಿಕೊಂಡಿದೆ, ಆಗಮವಾಗಿದೆ. ಹಾಗಾಗಿ ಇದು ವಕಾರಾಗಮ ಸಂಧಿಗೆ ಉದಾಹರಣೆ ಅಲ್ವಾ? ಈ ಉತ್ತರ ಪದದಲ್ಲಿ ಬರುವ, ಉತ್ತರ ಪದದ ಆರಂಭದಲ್ಲಿ ಬರುವ, ಆದಿಯಲ್ಲಿ ಬರುವಂತಹ ಈ ಎನ್ನುವ ಸ್ವರ ಲೋಪವಾಗಿ ಇದ್ರ ಜಾಗದಲ್ಲಿ ಯಾವುದು ಬಂದಿದೆ, ವ ಎನ್ನುವ ಹೊಸ ಪದ, ಹೊಸ ಅಕ್ಷರ ಆಗಮವಾಗಿದೆ. ಹಾಗಾಗಿ ಇದನ್ನು ನಾವು ಮಾಣಿಕ್ಯ ಪ್ಲಸ್ ಇರ್ದು ಮಾಣಿಕ್ಯ ವಿರ್ದು ಅಂತಾಗಿದೆ. ಹಾಗಾಗಿ ಇದನ್ನು ವಕಾರಗಮ ಸಂಧಿ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ.